ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋ ಸಂವಿದ್ಯುತಿಬಲಬಹುಲೌದಾರ್ಯವಿದ್ಯಾದಿದೇಹಂ ಚಿಂತಾಸಕ್ತಾಪಲೇಪೋದ್ಭವಂ ತ್ರಿಮುಖರಾಶೇಷದೋಷಾತಿದೂರಂ ಸದ್ಭೃರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಂ ಮಲಮಲಂ ಬ್ರಹ್ಮವೇದಾಂತವೇದ್ಯಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಚಲಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯ ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಧನ್ಯಾಶ್ಚರ್ಯ ಉಪಾಖ್ಯಾನದ ಬಗ್ಗೆ ನಿನ್ನೆ ನಾವು ಕಥೆ ಮಾತ್ರ ಕೇಳಿದ್ವಿ. ಇವತ್ತು ಆಧ್ಯಾತ್ಮಿಕ ಚಿಂತನೆ ಹೇಗೆ ಮಾಡಬೇಕು ಅಂತ ಅದನ್ನು ನೋಡ್ತಾ ಇದ್ದೇವೆ. ಭಗವಂತನ ಸರ್ವೋತ್ತಮತೆಯನ್ನು ತಿಳಿಯೋದು ಒಂದು ದೊಡ್ಡ ಭಾಗ್ಯ. ಮೋಕ್ಷ ಬಯಸುವವರಿಗೆ ದೇವರು ಸರ್ವೋತ್ತಮ ಅನ್ನೋ ಅರಿವಿಲ್ಲದೆ ಇದ್ದರೆ ಮೋಕ್ಷವೇ ಇಲ್ಲ ಅಂತ. ಆ ಕಾರಣದಿಂದ ಅವನ ಸರ್ವೋತ್ತಮತೆಯನ್ನು ಬೇರೆ ಬೇರೆ ಉಪಾಖ್ಯಾನ ಆಖ್ಯಾಯಿಕೆಗಳಿಂದ ಪುರಾಣ ಇತಿಹಾಸ ನಮಗೆ ತಿಳಿಸ್ತಾ ಬರ್ತದೆ. ಅದರಲ್ಲಿ ಇದು ಒಂದು ಅದ್ಭುತವಾದ ಇತಿಹಾಸ. ರೈವತಕ ಪರ್ವತದಲ್ಲಿ ನಾರದರು ತಾವು ಎಲ್ಲೆಲ್ಲಿಂದ ಬಂದೆ ಅಂತ ತಿಳಿಸ್ತಾ ಬಂದದ್ದನ್ನು ಕೇಳಿದರು. ಕೊನೆಗೆ ಭಗವಂತ ಕೃಷ್ಣ ದಕ್ಷಿಣಾಭಿಸ್ಸಾಕಂ ಅಂತ ತಿದ್ದುಪಡಿ ಹೇಳಿದ. ದಕ್ಷಿಣಾಭಿಸ್ಸಾಕಂ, ಹೇ ಕೃಷ್ಣ ತ್ವಂ ಧನ್ಯೋಸಿ ಆಶ್ಚರ್ಯೋಸಿ ಅಂತ ಹೇಳ್ತೀವಿ. ಇಲ್ಲಿ ಧನ್ಯ ಆಶ್ಚರ್ಯ ಅನ್ನೋ ಶಬ್ದದ ಅರ್ಥ ಏನು ಮಾಡಿಕೊಡ್ಬೇಕು ಅದನ್ನು ಹಿರಿಯರು ಹೇಳ್ತಾರೆ. ಧನ್ಯ ಮತ್ತು ಆಶ್ಚರ್ಯ ಶಬ್ದಗಳಿಗೆ ಇಲ್ಲಿ ಸರ್ವೋತ್ತಮ ಅಂತ ಅರ್ಥ. ನಿನಗಿಂತ ಸದೃಶರಾದವರು ಮತ್ತೊಬ್ಬರಿಲ್ಲ. ಈ ಅರ್ಥದಲ್ಲಿ ಧನ್ಯ ಹಾಗೂ ಆಶ್ಚರ್ಯ ಪದಗಳನ್ನು ಆಡ್ತಾರೆ. ಆಶ್ಚರ್ಯ ಅನ್ನೋ ಪದ ಮಾತಿನಿಂದ ಪೂರ್ಣವಾಗಿ ಯಾರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ವೋ ಅವನು ಆಶ್ಚರ್ಯ. ಯಾರಿಗೆ ಸದೃಶರಾದವರು ಮತ್ತೊಬ್ಬರಿಲ್ಲವೋ ಅವನು ಆಶ್ಚರ್ಯ. ದೇವರಿಗೆ ಸದೃಶ ಮತ್ತೊಬ್ಬನಿಲ್ಲ ಅನ್ನೋ ಅರ್ಥದಲ್ಲಿ ಆ ಶಬ್ದವನ್ನು ಆಡ್ತಾರೆ. ಕಥೆಯಲ್ಲಿ ಬಂದದ್ದು ಮೊದಲು ಆಮೆಯ ಬಳಿಗೆ ನಾರದರು ಬಂದರು. ಆಮೆ ಅಂದರೆ ತಾಂಬೆಯಲ್ಲಿ ಅಂತ ಕರೀತಾರೆ. ಅದನ್ನು ಕೇಳಿದರಂತೆ ನೀನು ಸರ್ವೋತ್ತಮ ಅಂತ. ಅದೇನು ಮಾಡಿತು, ನನ್ನ ಬಳಿಗೆ ಬಂದರಲ್ಲ ನಾರದರೆ, ನಾನು ಸರ್ವೋತ್ತಮನಲ್ಲ, ನನಗಿಂತ ದೊಡ್ಡವಳಿದ್ದಾಳೆ ಗಂಗೆ ಅಂತ ಗಂಗೆಯ ಬಳಿ ಕಳಿಸ್ತು ಅಂತ ಕಥೆ. ಆಮೆ ಎಂದು ಯಾರು ಆಧ್ಯಾತ್ಮಿಕವಾಗಿ ತಿಳಿಯೋದಾದರೆ ನಾವೆಲ್ಲರೂ ಮಾಡುವ ಕರ್ಮದ ದೇವತೆಗೆ ಆಮೆ ಅಂತ ಕರೆದದ್ದಂತೆ. ಕರ್ಮಾಭಿಮಾನಿ ದೇವತೆಯ ಹೆಸರು ಪುಷ್ಕರ ಅಂತ ಇದೆ. ಕಕ್ಷಾ ತಾರತಮ್ಯ ಅಂತ ಪ್ರಸಿದ್ಧ. ಆ ತಾರತಮ್ಯದಲ್ಲಿ ಪುಷ್ಕರ ಅಂತ ಒಬ್ಬ ಕರ್ಮಾಭಿಮಾನಿ ದೇವತೆಯನ್ನು ಹೇಳುವಂಥದ್ದು.
ಪ್ರಕೃತದಲ್ಲಿ ಈ ಪುಷ್ಕರನನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ನಾರದರು ಎಲ್ಲರೊಳಗಿದ್ದು ಕರ್ಮವನ್ನು ಮಾಡಿದ್ದಲ್ಲದೆ ಆ ಕರ್ಮದ ಅಭಿಮಾನಿಯಾಗಿರುವಂಥ ಪುಷ್ಕರ ನೀನೇ ಸರ್ವೋತ್ತಮ ಅಂತ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಅವನು ಎಲ್ಲರಿಗಿಂತ ಕಡಿಮೆ ಸೇರಿ ಬರ್ತಾನೆ. ಅದಕ್ಕೆ ಅವನನ್ನು ಕೂಗಿದರಂತೆ, ನೀನೇ ಸರ್ವೋತ್ತಮ, ನಿನಗೆ ಸದಸ್ಯರು ಯಾರಿಲ್ಲ ಅಂತ. ಇದು ಪುಷ್ಕರನ ಬಗ್ಗೆ ಹೇಳಿದ ಮಾತು ಅಂತ ತಿಳ್ಕೊಳ್ಬೇಕು. ಪುಷ್ಕರ ಏನು ಮಾಡಿದ, ನಾನಲ್ಲ, ನಾರದರೆ ನೀವು ಬರೋದು ಬಂದಿದ್ದೀರಿ, ನನ್ನ ಬಳಿಗೆ ಬರಬಾರ್ದಿತ್ತು, ಗಂಗೆ ಬಳಿಗೆ ಬಂದ್ರಿ ಅಂತಂದ. ಗಂಗೆ ಅಂದರೆ ನಾವು ನೀವು ತಿಳಿದ ಹಾಗೆ ಕೇವಲ ನೀರಿನ ಹರಿವನ್ನು ಗಂಗೆ ಅಂತ ಕರೆದದ್ದಲ್ಲ. ನದಿ ನೀರು ಮಾತ್ರ ತುಂಬಿರ್ತದೆ, ನಾವು ಅದನ್ನೇ ಗಂಗೆ ಅಂತ ಕರೀತೇವೆ. ನಾರದರು ಆ ಗಂಗೆಯ ಬಳಿಗೆ ಬಂದರು ಮಾತಾಡಿದರು ಅಂತ ತಿಳ್ಕೊಳ್ಬಾರ್ದು. ಗಂಗೆ ಅಂದರೆ ಗಂಗಾದೇವಿ, ಅವಳೊಬ್ಬ ದೇವತಾ ಸ್ತ್ರೀ. ವೇದಗಳು ಗಂಗೆ ಚ ಯಮುನೆ ಚೈವ ಇಮಂ ಮೇ ಗಂಗೆ ಯಮುನೆ, ಈ ಮಾತು ವೇದಗಳಲ್ಲಿ ಬರುವಂಥದ್ದು. ಆ ವೇದ ಹೇಳುವಂಥ ಗಂಗೆ ಅಂದರೆ ಅದು ನೀರು ಮಾತ್ರ ಅಂತ ತಿಳಿಬಾರ್ದು. ಅವಳೊಬ್ಬಳು ದೇವತಾ ಸ್ತ್ರೀ, ವರುಣನ ಪತ್ನಿ, ಅವಳ ಬಳಿಗೆ ಬಂದಿದ್ದಾರೆ ಅಂತ ಅಭಿಪ್ರಾಯ. ನೀನು ಎಲ್ಲ ನದಿಗಳಿಗಿಂತ ಉತ್ತಮಳು, ನಿನ್ನನ್ನು ಸರ್ವೋತ್ತಮ ಅಂತ ನಾನು ತಿಳಿದ್ದೇನೆ ಅಂತ ನಾನು ಹೇಳಿದ್ದೆ. ಗಂಗಾದೇವಿ ಹೇಳ್ತಾಳೆ, ನಾನಲ್ಲ ನಾರದರೆ, ನನಗಿಂತ ಉತ್ತಮರಾದವರಿರುವಾಗ ನಾನು ಯಾಕೆ ಸರ್ವೋತ್ತಮರಾಗಲಿ? ನನಗಿಂತ ಉತ್ತಮರು ಯಾರು ಅಂತ ಪರಿಚಯಿಸುವಾಗ ಅವಳು ಪೃಥ್ವಿಯನ್ನು ಪರಿಚಯಿಸಿದ್ಲು ಅಂತ ಇದೆ. ಪೃಥ್ವಿ ಪೃಥ್ವಿ ಅಂತ ಹರಿವಂಶದಲ್ಲಿ ಹೇಳುವ ಮಾತು. ಮಮ ಮುಮಾ ಉಮಾ ಮುಂಚೆ ಪೃಥ್ವಿ ನಾಮಿಕಾಂಸಃ. ಪೃಥ್ವಿಯನ್ನು ಸರ್ವೋತ್ತಮ ಅಂತ ಗಂಗೆ ಹೇಳಿ ಕಳಿಸಿದ್ಲು ಅಂದಾಗ ನಾನು ಪೃಥ್ವಿಯ ಬಳಿಗೆ ಬಂದು. ಪೃಥ್ವಿ ಅಂದರೆ ಯಾರು? ಪೃಥ್ವಿ ಅಂದರೆ ಉಮಾದೇವಿಗೆ ಹೆಸರಂತೆ. ಸಮುದ್ರದ ಬಳಿಗೆ ಬಂದು ಅಂತ ಮತ್ತೊಂದಿದೆ ಮಧ್ಯದಲ್ಲಿ, ಅದು ಬಿಟ್ಟೋಯ್ತು, ಅದು ಬಿಡಬಾರ್ದು. ಗಂಗೆ ಸಮುದ್ರದ ಬಳಿ ಕಳಿಸಿದ್ಲು ಅಂತ ಬಂತು. ಸಮುದ್ರ ಅಂದರೆ ಯಾರು? ದೇವಲೋಕದಲ್ಲಿ ಸಮುದ್ರ ಅನ್ನೋ ಸ್ಥಾನ ಕೊಟ್ಟಿರೋದು ವರುಣದೇವರಿಗೆ. ಯೋಚನೆ ಮಾಡಿದರೆ ಈ ಸ್ವಾರಸ್ಯ ಅರ್ಥ ಆಗ್ತದೆ. ಗಂಗಾದೇವಿಯ ಯಜಮಾನನೇ ವರುಣ. ಹಾಗಾದರೆ ಗಂಗೆ ತನ್ನ ಪತಿ ಬಳಿಗೆ ಕಳಿಸಿ ಪತಿ ಸರ್ವೋತ್ತಮ ವರುಣ ಅಂತ ವಿವರಣೆ ಕೊಟ್ಟಿದ್ದಾರೆ. ಸಮುದ್ರ ಹೇಳ್ದ, ನಾನಲ್ಲ ನಾರದರೆ ಪೃಥ್ವಿ ಅಂತ ಆತ ಪೃಥ್ವಿ ಹತ್ರ ಕಳಿಸಿದ. ಹಾಗೆ ತಿದ್ದುಪಡಿ ಮಾಡ್ಕೊಳ್ಬೇಕು, ಹಿಂದೆ ಹೇಳಿದ್ದನ್ನ. ಪೃಥ್ವಿ ಅಂದರೆ ಉಮಾದೇವಿ ಅಂತ ಅರ್ಥ. ನೋಡಿ, ಇದೇ ಪುರಾಣದ ವಿಶೇಷವಾದ ವ್ಯಾಖ್ಯಾನ, ಇತಿಹಾಸದ ವಿಶೇಷ ವ್ಯಾಖ್ಯಾನ ಅಂತಾರೆ. ಹರಿವಂಶದ ಕಥೆಯನ್ನು ಮೇಲ್ನೋಟಕ್ಕೆ ತಿಳಿದ್ರೆ ಪೃಥ್ವಿ ಬಳಿ ಕರೆದ್ರ ನಾರದರು ಬಂದರು ಅಂತ ಇಷ್ಟೇ ಅರ್ಥ ಆಗ್ತದೆ. ಆದರೆ ಪುರಾಣಗಳ ಇತಿಹಾಸಗಳ ಶಬ್ದಕೋಶಗಳನ್ನು ನೋಡಿದರೆ ಪೃಥ್ವಿ ಅಂದರೆ ಉಮಾದೇವಿ ಅಂತ ಅರ್ಥ ಇದೆ. ಹಾಗಾಗಿ ಪೃಥ್ವಿ ನಾಮಕಳಾದಂಥ ಉಮಾದೇವಿ ಪಾರ್ವತಿ ಅವಳ ಬಳಿಗೆ ನಾರದರು ಬಂದರು ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ಬಂದರು. ಉಮಾದೇವಿಯನ್ನು ಸರ್ವೋತ್ತಮ, ನೀನೇ ಸರ್ವೋತ್ತಮ ಅಂತ ನಾರದರು ಕೊಂಡಾಡಿ. ಆಗ ಪೃಥ್ವಿ ನಾಮಕ ಉಮಾದೇವಿ ಹೇಳ್ತಾಳೆ, ನಾನಲ್ಲ ನಾರದರೆ, ನನಗಿಂತ ಉತ್ತಮರಾದವರು ಪರ್ವತ ಅಂತಂದು. ಮೇಲ್ನೋಟಕ್ಕೆ ಪರ್ವತ ಅಂದಾಗ ನಾವು ತಿಳಿಯೋದೇನು, ಬೆಟ್ಟ ಗುಡ್ಡಗಳಿಗೆ ಹೆಸರು ಅಂತ. ಆದರೆ ಅದರ ಒಳ ಅರ್ಥ ಬೇರೆ ಇದೆ. ಪರಾವನಾತ್ ಪರ್ವತ ನಾಮಧೇಯ, ಬಹಳ ಸೊರಸವಾದ ಅರ್ಥ. ಪರಾವನಾತ್ ಪರ್ವತ ನಾಮಧೇಯ, ಯಾರೇ ತಮ್ಮ ಬಳಿಗೆ ಶರಣು ಬಂದರೂ ಅವರನ್ನು ರಕ್ಷಣೆ ಮಾಡದೇ ಬಿಡಲ್ಲ, ರಕ್ಷಣೆ ಮಾಡೇ ಮಾಡ್ತಾರೆ. ಅಂಥ ದೇವತೆಗಳು ಯಾರು? ಗರುಡ, ಶೇಷ, ರುದ್ರ. ಗರುಡ ದೇವರನ್ನು, ಶೇಷದೇವರನ್ನು, ರುದ್ರದೇವರನ್ನು ಮೊರೆ ಹೋದರೆ ಎಂಥ ಕಷ್ಟಗಳಿದ್ರೂ ನಮ್ಮನ್ನು ಅವನ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಹಾಗಾಗಿ ಪುರಾಣಗಳು, ಇತಿಹಾಸ ಅವರನ್ನು ಪರ್ವತ ನಾಮದಿಂದ ಗುರುತಿಸ್ತದೆ. ಲೋಕದಲ್ಲಿ ಪ್ರಸಿದ್ಧಿ ಇಲ್ಲದೇ ಇರ್ಬೋದು,
ನಾವು ಗರುಡನನ್ನು ನೆನಪಿನಲ್ಲಿಟ್ಟುಕೊಂಡು ಪರ್ವತ ಅಂತ ಕರೆದ್ರೆ ಯಾರು ಪರ್ವತ ಪದದ ಅರ್ಥ ಗರುಡ ಅಂತ ಆಗೋದೇ ಇಲ್ಲ. ಪೃಥ್ವಿ ಅಂತ ಹೇಳಿ ಉಮಾದೇವಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳಿದರೆ ಕೂಡಲೇ ಅರ್ಥ ಆಗಲ್ಲ. ಯಾಕಂದರೆ ಆ ಶಬ್ದದ ಬಳಕೆ ಅಲ್ಲಿ ನಿಮ್ಮಲ್ಲಿ ಇಲ್ಲ. ಆದರೆ ವೇದದಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಆ ಶಬ್ದದ ಬಳಕೆ ಈ ತರಹ ಅರ್ಥದಲ್ಲಿ ಇದೆ ಅಂತ ಹೇಳ್ತಾರೆ. ಪರ್ವತ ಅಂದರೆ ಗರುಡಶೇಷ ರುದ್ರರು ಪಾರ್ವತಿಗಿಂತ ಉತ್ತಮ ಕಕ್ಷೆಯಲ್ಲಿ ಬರ್ತಾರೆ, ಅವರ ಬಳಿಗೆ ಕಳಿಸಿದ್ದಾಳೆ ಅಂತ ತಿಳ್ಕೊಳ್ಬೇಕು. ಪರ್ವತದ ಬಳಿಗೆ ಬಂದಿದ್ದರೆ ನಾರದರು ಸರ್ವೋತ್ತಮ ಅಂತ ಹೊಗಳಿದಾಗ ಬ್ರಹ್ಮದೇವರ ಬಳಿಗೆ ಕಳಿಸಿದ್ರು. ಬ್ರಹ್ಮದೇವರ ಬಳಿಗೆ ಬಂದರು ಅಂದರೆ ಏನರ್ಥ? ಆ ಎಲ್ಲ ಪರ್ವತ ನಾಮಕ ಗರುಡಶೇಷ ರುದ್ರರಿಗಿಂತಲೂ ಚತುರ್ಮುಖ ಬ್ರಹ್ಮದೇವರು ಶ್ರೇಷ್ಠ ಅಂತ ಇಷ್ಟ ಅರ್ಥ. ಬ್ರಹ್ಮದೇವರು ಏನು ಮಾಡ್ತಾರೆ? ನಾನು ಅಲ್ಲ ಅಂತ ಹೇಳಿ, ಬ್ರಹ್ಮದೇವರು ನಾನಲ್ಲ ಸರ್ವೋತ್ತಮ, ನನಗಿಂತ ಉತ್ತಮರಾದವರಿದ್ದಾರೆ ಅಂತ ವೇದಗಳ ಬಳಿಗೆ ಕಳಿಸಿದರು ಅಂತ ಕಥೆ. ವೇದ ಅಂದರೆ ಏನರ್ಥ? ವೇದ ಅಂದರೆ ನಾವು ತಿಳಿದದ್ದು ಶಬ್ದಗಳ ರೂಪವಾದ ಪದಗಳ ಪುಂಜವನ್ನು ವೇದ ಅಂತ ತಿಳಿದಿದೆ. ಅದಲ್ಲ ವೇದ ಅಂದರೆ ಆ ಎಲ್ಲ ಶಬ್ದರಾಶಿಗಳ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯ ಒಂದು ರೂಪ ಇದೆ, ಅದಕ್ಕೆ ವೇದ ಅಂತ ಹೆಸರದ್ದು. ಅವಳಿಗೆ ವೇದಪೀಠ ಅಂತ ಕರೆದದ್ದನ್ನು ನಾವು ಕೇಳ್ತೇವೆ. ವೇದಾತ್ಮಿಕಾಂ ಪ್ರಕೃತಿಯು ವಿಷ್ಣು ಪತ್ನಿ, ವಿಷ್ಣುವಿನ ಪತ್ನಿ ವೇದ ರೂಪಳಾದವಳು, ಅವಳನ್ನು ಅನುಸಂಧಾನ ಮಾಡಬೇಕು, ಅವಳು ನನಗಿಂತ ಸರ್ವೋತ್ತಮ ಅಂತ ಚತುರ್ಮುಖ ಬ್ರಹ್ಮದೇವರು ಅವಳ ಬಳಿ ಕಳಿಸಿದ್ದಾರೆ ಅಂತ ಅರ್ಥ. ಆ ವೇದ ಏನು ಮಾಡಿ ತಾನೂ ಅಲ್ಲ ಅಂತ ಹೇಳಿ ಯಜ್ಞದ ಬಳಿಗೆ ಕಳಿಸಿದ್ರು. ಯಜ್ಞ ಅಂದರೆ ಯಾರು? ಯಜ್ಞ ಅನ್ನೋ ಹೆಸರಿನ ಲಕ್ಷ್ಮೀದೇವಿ ಇದ್ದಾರೆ. ಇದು ಮತ್ತೊಂದು ರೂಪ. ಯಜ್ಞಕ್ರಿಯಾ ಮಾನಿನಿ ಯಜ್ಞನಾಮಿ ತದೋತ್ತಮ ತತ್ಪ್ರವೇಶ ತದಾಖ್ಯ. ಎಲ್ಲೇ ಯಜ್ಞ ನಡೀಲಿ, ಯಾರ ಮನೆಯಲ್ಲೇ ನಡೀಲಿ, ಆ ಯಜ್ಞಕ್ರಿಯೆಗೆ ಅಭಿಮಾನಿಯಾದಂಥವಳು ಲಕ್ಷ್ಮೀದೇವಿ ಯಜ್ಞ ಅನ್ನೋ ಹೆಸರಿನ ರೂಪ ಅಂತ ಅವಳ ಬಳಿಗೆ ಬಂದಿದ್ದಾರೆ. ಅವಳು ಸೀದಾ ನಾರದರನ್ನು ಕೃಷ್ಣನ ಬಳಿಗೆ ಕಳಿಸಿಬಿಟ್ರು. ಕೃಷ್ಣನ ಬಳಿಗೆ ಬಂದಾಗ ನಾರದರು ದಕ್ಷಿಣಾಭಿಸ್ಸಾಕಂ ಅಂತ ಹೇಳಿದ ಕೃಷ್ಣನ ಮಾತಿನಂತೆ ದಕ್ಷಿಣಾಭಿಸ್ಸಾಕಂ ಸರ್ವೋತ್ತಮನ ಅಂತಂದ. ಅಂದಾಗ ದಕ್ಷಿಣ ಅಂದರೆ ಯಾರು ಅಂತ ಸಂಶಯ ಬರ್ತದೆ. ದಕ್ಷಿಣ ಅಂದರೆ ನಾವು ಮನೆಯಲ್ಲಿ ಮಾಡಿದಂಥ ಕಾರ್ಯಗಳಿಗೆಲ್ಲ ಮನೆಗೆ ಬಂದ ವಿಪ್ರರಿಗೆ ದಕ್ಷಿಣೆ ಕೊಡ್ತೇವೆ, ದ್ರವ್ಯದ ರೂಪದಲ್ಲಿ ಕೊಡ್ತೇವೆ. ಆ ದಕ್ಷಿಣೆಗೆ ಅಭಿಮಾನಿಯಾದವಳು ಈ ದಕ್ಷಿಣೆ. ಇವಳ ಹೆಸರು ಲಕ್ಷ್ಮೀದೇವಿಯ ರೂಪ, ಇವಳ ಹೆಸರು ದಕ್ಷಿಣ. ಭಗವಂತನೊಟ್ಟಿಗೆ ಸಮ್ಮಿಲಿತಗೊಂಡಿದ್ದಾಳೆ. ಅರ್ಧನಾರೀಶ್ವರ ಅಂತ ಕೇಳ್ತೇವಲ್ಲ, ಹಾಗೆ ಲಕ್ಷ್ಮೀದೇವಿಯ ದಕ್ಷಿಣಾರೂಪ ಭಗವಂತ ನಾರಾಯಣನ ಅರ್ಧದಷ್ಟು ಆಲಿಂಗಿಸಿಕೊಂಡು ಅವನೊಟ್ಟಿಗೆ ಯಾವಾಗಲೂ ಇದೆ ಅಂತೆ. ಅದಕ್ಕೆ ಆ ಹೆಸರು ದಕ್ಷಿಣ ಅನ್ನೋದು ಸಾರ್ಥಕ ಅಂತ ಕರೀತಾ ಇದ್ದಾರೆ. ಹೀಗೆ ದಕ್ಷಿಣಾದೇವಿಯ ಬಳಿಗೆ ಬರಬೇಕಿತ್ತು. ನಾರದರು ಅದೊಂದು ಮೆಟ್ಲು ಬಿಟ್ಬಿಟ್ಟಿದ್ರಂತೆ. ಕೃಷ್ಣನೇ ಹೇಳಿದ, ನಾರದರೆ ಇಷ್ಟು ಕಡೆಗೆ ಹೋಗಿ ಬಂದು ದಕ್ಷಿಣ ಅನ್ನೋ ರೂಪ ಬಿಟ್ಬಿಟ್ರಲ್ಲ, ದಕ್ಷಿಣ ಭಿಸ್ಸಾಕಂ ಅಂತ ನೆನಪಿಸಿಕೊಟ್ಟ ಅಂತ ಅರ್ಥ. ನಾರದರು ತಿದ್ದುಪಡಿನೂ ಮಾಡಿಕೊಂಡ್ರು ಅಂತ ಕಥೆ ಬಂತು. ಈ ಆಧ್ಯಾತ್ಮಿಕವಾದ ಚರಿತ್ರೆಯನ್ನು ನಮಗೆ ತಿಳಿಸಿದ ಉದ್ದೇಶ ಏನು? ಪ್ರಾರಂಭದಲ್ಲಿ ಹೇಳಿದೆ, ಭಗವಂತ ಸರ್ವೋತ್ತಮ ಅಂತ ತಿಳಿಬೇಕಾದ್ರೆ ಯಾವ ರೀತಿಯಾಗಿ ಅಂತ ಪ್ರಶ್ನೆ ಬಂದೇ ಬರ್ತದೆ. ಯಾವ ರೀತಿಯಾಗಿ ಸರ್ವೋತ್ತಮ, ಯಾರಿಗಿಂತ ಸರ್ವೋತ್ತಮ ಅಂತ ಪ್ರಶ್ನೆ ಬರ್ತದೋ ಇದು. ಈ ಕಕ್ಷೆಯ ತರತಮ ಭಾವವನ್ನು ತಿಳಿದು ಭಗವಂತ ಸರ್ವೋತ್ತಮ, ಅವನಿಗಿಂತ ಮೇಲೆ ಯಾರಿಲ್ಲ ಅಂತ ಅನುಸಂಧಾನ ಮಾಡಬೇಕು. ಪುಷ್ಕರ, ಗಂಗಾ, ವರುಣ, ಉಮಾದೇವಿ, ಗರುಡಶೇಷ ರುದ್ರರು, ಚತುರ್ಮುಖ ಬ್ರಹ್ಮ, ಅಲ್ಲಿವರೆಗೂ ತಾರತಮ್ಯವನ್ನು ಅನುಸಂಧಾನ ಮಾಡಿಸಿದ್ದಾರೆ.
ಮಧ್ಯ ಬಂದದ್ದನ್ನು ಇಟ್ಕೊಳ್ಬೇಕು, ಬಿಡಬೇಕು ಅಂತೇನಲ್ಲ. 32 ಕಕ್ಷಾ ತಾರತಮ್ಯ ತಿಳಿದ ಹಿರಿಯರು. ಆಮೇಲೆ ಹೇಳಿದ್ದು ವೇದ, ಯಜ್ಞ, ಭಗವಂತ ಮತ್ತೆ ವಿವರಣೆ ಕೊಟ್ಟದ್ದು ದಕ್ಷಿಣ. ದಕ್ಷಿಣ ಲಕ್ಷ್ಮೀ ರೂಪ, ಯಜ್ಞವೂ ಲಕ್ಷ್ಮೀ ರೂಪ, ವೇದವೂ ಲಕ್ಷ್ಮೀ ರೂಪನೇ ಆದರೂ ಅವುಗಳಲ್ಲೇ ಒಂದು ಹೆಚ್ಚಿನ ಪ್ರಾಶಸ್ತ್ಯವನ್ನು ಅನುಸಂಧಾನ ಮಾಡಿಸ್ತಾರೆ. ಏನು ಪ್ರಾಶಸ್ತ್ಯ? ತಾರತಮ್ಯ ಇಲ್ಲ. ತಾರತಮ್ಯ ಇಲ್ಲ. ಆ ರೂಪಗಳಲ್ಲಿ ತಿಳುವಳಿಕೆಗೋಸ್ಕರ ಒಂದು ಪ್ರಾಶಸ್ತ್ಯ ಅಂತ ತಿಳಿಸ್ತಾರೆ. ಅದಕ್ಕೆ ಮಹಾನುಭಾವನಾದ ವಾದಿರಾಜರು ಒಂದು ಉದಾಹರಣೆ ಕೊಡ್ತಾರೆ. ಅದು ಇನ್ನೂ ಸ್ವರಸವಾಗಿದೆ. ವೇದಾಭಿಮಾನಿ ಲಕ್ಷ್ಮಿಯ ರೂಪ ಯಜ್ಞಾಭಿಮಾನಿ ದಕ್ಷಿಣಾಭಿಮಾನಿ ಲಕ್ಷ್ಮೀದೇವಿಯ ರೂಪಕ್ಕಿಂತಲೂ ಸ್ವಲ್ಪ ದೂರದಲ್ಲಿದೆ. ವೇದಾಭಿಮಾನಿ ಲಕ್ಷ್ಮೀ ರೂಪಕ್ಕಿಂತಲೂ ಸ್ವಲ್ಪ ಹತ್ತಿರದಲ್ಲಿರೋ ರೂಪ ಲಕ್ಷ್ಮೀದೇವಿಯ ಯಜ್ಞಾಭಿಮಾನಿ ರೂಪ. ಅದಕ್ಕಿಂತಲೂ ದೇವರನ್ನೇ ಅಂಟುಕೊಂಡಿರುವಂಥ ರೂಪ ದಕ್ಷಿಣಾಭಿಮಾನಿ ರೂಪ. ಒಬ್ಬಳೇ ಲಕ್ಷ್ಮಿ ತನ್ನ ರೂಪಗಳಲ್ಲಿ ಮಾತ್ರ ತಾನು ದೇವರ ಹತ್ತಿರ ಮತ್ತಷ್ಟು ಹತ್ತಿರ ಈ ಅಭಿಪ್ರಾಯದಿಂದ ಅನುಸಂಧಾನ ಮಾಡಲಿ ಅಂತ ಹೇಳ್ತಾರೆ. ಆ ಉದಾಹರಣೆ ಇನ್ನೂ ಚೆನ್ನಾಗಿದೆ. ಈಗ ವಾಹನೋತ್ಸವ ಅಂತ ನಡೀತದೆ. ದೇವರಿಗೆ ವಾಹನೋತ್ಸವ ಮಾಡಿದಾಗ ಕುದುರೆ ಮೇಲೆ ಕೂಡಿಸೋದು ದೇವರನ್ನೇ ಅಶ್ವವಾಹನ ಅಂತಂತಾರೆ. ಮೇಲೆ ಕೂತ ದೇವರೇನು ಬೇರೆ ಅಲ್ಲ, ವಾಹನ ಮಾತ್ರ ಬೇರೆ. ಗಜವಾಹನ ಅಂತಾದಾಗಲೂ ಮತ್ತೆ ಅದೇ ಉತ್ಸವ ಮೂರ್ತಿ, ಅದೇ ಭಗವಂತನನ್ನೇ ಆರಾಧನೆ ಮಾಡ್ತಾರೆ, ವಾಹನ ಬೇರೆ. ಹಾಗೆಯೇ ಮತ್ತೆ ಇನ್ನು ತಿರುಪತಿ ಶ್ರೀನಿವಾಸನ ನವರಾತ್ರಿ ನಡೆದಾಗ ಸೂರ್ಯಪ್ರಭ ವಾಹನ, ಚಂದ್ರಪ್ರಭ ವಾಹನ, ಕಲ್ಪವೃಕ್ಷ ವಾಹನ, ಸಿಂಹವಾಹನ, ಹೀಗೆ ವಾಹನಗಳು ಬಹಳ ಪ್ರಭೇದ ಇದೆ. ಆ ಪ್ರಭೇದ ವಾಹನಗಳಲ್ಲೇ ಹೊರತು ವಾಹನದ ಮೇಲೆ ಕೂಡುವಂಥ ಭಗವಂತನಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ವೇದ, ಯಜ್ಞ, ದಕ್ಷಿಣ, ನಾವು ಕೊಡುವ ದಕ್ಷಿಣ, ಅವುಗಳಲ್ಲಿ ಪ್ರಭೇದ ಇದೆ ಹೊರತು ಆ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಅನುಸಂಧಾನ ಮಾಡಬೇಕಂತ. ಆದರೆ ಭಗವಂತನ ಅತಿ ಹತ್ತಿರ ಸ್ವಲ್ಪ ಹತ್ತಿರ ಅನ್ನೋ ವ್ಯವಸ್ಥೆಗೆ ಅನುಗುಣವಾಗಿ ಅವುಗಳನ್ನು ಅನುಸಂಧಾನ ಮಾತ್ರ ಮಾಡಬೇಕಷ್ಟೆ. ಹೀಗೆ ಈ ತತ್ವವನ್ನು ತಿಳಿಸಿದ್ದಾರೆ ವ್ಯಾಖ್ಯಾನದಲ್ಲಿ. ಸಾದಕ್ಷಿಣಾ ಮಾನಿನಿ ದೇವತಾ ಚ ಸಾಚ ಸ್ಥಿತ ಬಹುರೂಪ ಮದರ್ಥ ವಾಮಾರ್ಧೋ ಮೇ ತತ್ಪ್ರವಿಷ್ಟೋ ಯತೋ ಹಿ ತತೋಹಂ ಸ್ಯಾಮ್ ಅರ್ಧನಾರಾಯಣಾಖ್ಯಃ. ಈ ಎರಡೂ ರೂಪಕ್ಕಿಂತ ದಕ್ಷಿಣಾ ರೂಪ ಏನು ಲಕ್ಷ್ಮೀದಿದೆ ಅದರ ಬಗ್ಗೆ ವಿಶೇಷ ಹೇಳ್ತಾರೆ. ಅವಳು ಅರ್ಧ ದೇಹದಷ್ಟು ನಾರಾಯಣನ ದೇಹದ ಒಳಗೆ ಸೇರಿದಾಳಂತೆ. ತಥೋ ಅರ್ಧ ದೇಹ ತಥೋ ಅಹಂ ಸ್ಯಾಮ್ ಅರ್ಧ ನಾರಾಯಣಾಖ್ಯಃ ಅಂತ. ಅರ್ಧ ನಾರಾಯಣ, ಅರ್ಧದಷ್ಟು ದೇವರ ದೇಹದೊಳಗೆ ಸೇರಿದ್ದಕ್ಕೆ ಅರ್ಧ ನಾರಾಯಣ ಅಂತ ಕರೆಸ್ಕೊಳ್ತದೆ ಆ ರೂಪ, ದಕ್ಷಿಣಾ ರೂಪ. ನಾವು ಮಾಡುವಂಥ ದಕ್ಷಿಣೆ ದಾನ ಕೊಡುವಾಗ ದಕ್ಷಿಣೆ ಇಟ್ಟುಕೊಡ್ತೇವಲ್ಲ, ಆ ದಕ್ಷಿಣೆಗೆ ಅವಳೇ ಅಭಿಮಾನ. ಅದಕ್ಕೆ ಎಲ್ಲ ಕೆಲಸ ಮಾಡಿದ ಮೇಲೆ ಸಾಂಗತಾ ಸಿದ್ಧಿಗೋಸ್ಕರ ದಕ್ಷಿಣೆ ಕೊಟ್ಟೇ ಮಾಡಬೇಕು. ಏನೇ ಮಾಡಲಿ ಕರ್ಮ, ಯಾವುದೇ ಕೆಲಸ ಮಾಡಲಿ, ಸಣ್ಣ ಸಣ್ಣ ಕೆಲಸ ಮಾಡಲಿ, ದಕ್ಷಿಣೆಗೆ ಬಹಳ ಪ್ರಾಧಾನ್ಯ ಇಟ್ಟಂತ ಹಿರಿಯರು. ಆ ದಕ್ಷಿಣೆ ಕೊಟ್ಟರೆ ಅದು ಪೂರ್ಣ ಆಯಿತು. ದೇವರಿಗೆ ಅತಿ ಹತ್ತಿರದ ಲಕ್ಷ್ಮೀ ದೇವಿ ಪ್ರೀತನಾಗ್ತಾಳೆ ಅಂದರೆ ದೇವರು ಪ್ರೀತನಾಗ್ತಾನೆ. ಹೀಗೆ ದಕ್ಷಿಣಾಭಿ ಸಾಕಂ ಅನ್ನುವಂತಹ ಹರಿವಂಶದ ವಚನವನ್ನು ಬಹಳ ಸರಸವಾಗಿ ನಮಗೆ ಅನುಸಂಧಾನಕ್ಕೆ ತರಿಸ್ತಾರೆ ಭಗವತ್ಪಾದ. ನಿನ್ನೆ ಕೇವಲ ಕಥೆ ಕೇಳಿದ್ವಿ, ಇವತ್ತು ಆ ಕಥೆಯ ಒಳ ಅರ್ಥ ಏನು ಅಂತ ನೋಡುವ ಭಾಗ್ಯ ಸಿಕ್ತು. ಇಷ್ಟಕ್ಕೆ ಮುಗಿದಿದೆ ಅಂತಲ್ಲ, ಇನ್ನೂ ಒಳಗಿರುವ ಈ ವಿಷಯವನ್ನು ಚಿಂತನೆ ಮಾಡುವವರು ಇದ್ದಾರೆ ಜ್ಞಾನಿಗಳು. ಪುಷ್ಕರ ಅಂತ ಮೊದಲು ಬಂದಲ್ಲ, ಅವನ ಕಕ್ಷೆ ಏನು, ಆಮೇಲೆ ಬಂದವಳು ಅವನಿಗಿಂತ ಮೇಲೆ ಗಂಗೆ, ಅವಳು ಎಷ್ಟೇ ಕಕ್ಷೆ ಅವಳು.
ಆ ಗಂಗೆಗಿಂತ ಮೇಲಿದ್ದವನು ವರುಣ, ಅವನ ಕಕ್ಷೆ 32 ಕಕ್ಷಾ ತಾರತಮ್ಯ ಅಂತ ನಾವು ಕೇಳ್ತೇವೆ. ಇಲ್ಲಿಯೂ ಕೂಡ ಯಾವ್ಯಾವ ಕಕ್ಷೆಯಲ್ಲಿ ದೇವತೆಗಳಿದ್ದಾರೆ, 21ನೇ ಕಕ್ಷೆ, 18ನೇ ಕಕ್ಷೆ, 14ನೇ ಕಕ್ಷೆ, 5, 6, 5, 4, 3, 2, 1 ಹೀಗೆ ದಿನನಿತ್ಯ ತಾರತಮ್ಯದ ಕಕ್ಷೆಯನ್ನು ಅನುಸಂಧಾನ ಮಾಡುವವರಿಗೂ ಈ ಕಥೆಯಲ್ಲಿ ಹೇಳಿದ್ದು ಕೆಲವು ಕಕ್ಷೆಯಲ್ಲಿರುವ ದೇವತೆಗಳನ್ನು ಮಾತ್ರ. ಉಳಿದ ಕಕ್ಷಾ ದೇವತೆಗಳನ್ನು ಮಧ್ಯ ಮಧ್ಯದಲ್ಲಿ ಯಾರು ಬಿಟ್ಟು ಹೋಗಿದ್ದಾರೆ ಅವರನ್ನು ಸೇರಿಸಿಕೊಂಡು ಆಮೇಲೆ ಕೃಷ್ಣ ಸರ್ವೋತ್ತಮ, ಅವರಿಗಿಂತ ಉತ್ತಮ ಅಂತ ಚಿಂತನೆ ಮಾಡಬೇಕಂತ. ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಗೆಂದು ಸಾರಿದೈ. ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಗೆಂದು ಸಾರಿದೈ ಅಂತ ದಾಸರ ಮಾತು ಜನಜನಿತವಾಗಿದೆ ಇವತ್ತು. ಅಲ್ಲಿ ತಾರತಮ್ಯದಿ ಅರಿತು ಅಂದ್ರೆ ಅರ್ಥ ಹೀಗೆ. ತಾರತಮ್ಯ ಅಂದರೆ ನಾವು ನೀವು ಹುಟ್ಟಾಕಿದ ತಾರತಮ್ಯ ಅಲ್ಲ, ಅದು ವೇದ, ಇತಿಹಾಸ, ಪುರಾಣಗಳ ಪ್ರಮಾಣದ ಆಧಾರದ ಮೇಲೆ ಮೋಕ್ಷಕ್ಕೆ ಬೇಕು ಅಂತ ಬಯಸುವವರಿಗೆ ತಿಳಿಯಲೇಬೇಕಾದ ತಾರತಮ್ಯ. ಅದಕ್ಕೆ ಅನುಗುಣವಾಗಿ ಕೃಷ್ಣ ನದಿಗೆಂದು ಸಾರಲಿ, ಶ್ರೀಕೃಷ್ಣ ಸರ್ವೋತ್ತಮ ಅಂತ ಸಾರಲಿ, ತಿಳಿಲಿ, ಇನ್ನೊಬ್ಬರಿಗೂ ತಿಳಿಸಲಿ ಅಂತ ಅಭಿಪ್ರಾಯವನ್ನು ವ್ಯಾಖ್ಯಾನ ಮಾಡ್ತಾರೆ. ಇದು ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಬಂದ ಒಂದು ಮಹತ್ತರವಾದ ಅಂಶ. ಇಷ್ಟೆಲ್ಲ ಹೇಳಿದ ಮೇಲೆ ಕೃಷ್ಣನೂ ಅನ್ನಂತೆ ಅವತ್ತಿನ ಸಭೆ ಒಳಗೆ ನಾರದರೆ ಎಷ್ಟು ಪ್ರಮಾಣಗಳಿಂದ ಅಲ್ಲಲ್ಲಿಯೇ ಹೋಗಿ ನೀನಾ 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 ಅಂತ ಚಿಕಿತ್ಸೆ ಮಾಡ್ತಾ ಮಾಡ್ತಾ ಬಂದು ಕೊನೆಗೆ ನನ್ನನ್ನು ಸರ್ವೋತ್ತಮ ಅಂತ ಹೇಳಿದ್ರಲ್ಲ, ನಾನು ಹೀಗೆ ಹೇಳ್ತೀನಿ ಕೇಳ್ರಿ, ನಾನು ಸರ್ವೋತ್ತಮ ಅಂತ ಈ ನಾರದರು ಹೇಳ್ತಾ ಇದ್ದಾರೆ, ನಾನಲ್ಲ ಅಷ್ಟೇ, ನಾರದರು ಸರ್ವೋತ್ತಮ ಅಂತ ಹೇಳಿದಂತೆ ಕೃಷ್ಣ. ಎಲ್ಲರೂ ಆಶ್ಚರ್ಯಪಟ್ಟರು, ಯಾಕೆ ಹಾಗೆ ಹೇಳ್ತಿದ್ದಾನೀತ ಅಂತ. ಯಾಕೆ ಅಂದರೆ ಸರ್ವೋತ್ತಮ ನಾನೇನೋ ನಿಜ, ನನ್ನ ಪಾದಕಮಲಗಳನ್ನು ಈ ನಾರದರು ತಮ್ಮ ಹೃದಯಾಕಾಶದಲ್ಲಿ ಯಾವಾಗಲೂ ಧ್ಯಾನ ಮಾಡ್ತಾರಲ್ಲ, ಅದಕ್ಕೆ ನಾರದರು ಸರ್ವೋತ್ತಮ ಅಂತ ಹೇಳ್ತಾರೆ. ಹೀಗೆ ಹೇಳಿದಾಗ ರಾಜರು, ಅಲ್ಲಲ್ಲಿದ್ದ ಸಾತ್ವಿಕ ಸಜ್ಜನರು ಚೆನ್ನಾಗಿ ಕರತಾಡನೆ ಮಾಡಿ ಶ್ಲಾಘನೆ ಮಾಡಿ ನಾರದರನ್ನು ಗೌರವಿಸಿದರು ಅಂತ ಕಥೆ. ಇದು ನಮಗೆ ತಿಳಿಯುವ ಸಂದೇಶ. ಯಾರ್ಯಾರು ದೇವರ ಭಕ್ತರು ಅಂತಾಗಿ ಇಷ್ಟು ನಿಚ್ಚಳವಾಗಿ ಭಗವಂತನ ಸರ್ವೋತ್ತಮತೆಯನ್ನು ಹೃದಯದಲ್ಲಿ ಧ್ಯಾನ ಮಾಡ್ತಾರೆ, ಅವರೆಲ್ಲರೂ ಜಗತ್ತಿನಲ್ಲಿ ಉತ್ತಮರಾಗಿ ಬೆಳೀತಾರೆ ಅಂತ ಅರ್ಥ. ನಾರದರಂತೆ ಈ ಕೆಲಸ ನಮ್ಮಿಂದ ನಡೆಯಬೇಕು. ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ ಆದೇಶ ಮಾಡ್ತಾರೆ. ಕ್ಷಣ ಕ್ಷಣಕ್ಕೆ ಭಗವಂತನ ಸರ್ವೋತ್ತಮತೆಯನ್ನು ಪ್ರತಿಪಾದಿಸ್ತಾ ಇರಬೇಕು. ಏನೇ ಮನೆಯಲ್ಲಿ ಆಗು ಹೋಗುಗಳು ನಡೀಲಿ, ಅಥವಾ ನಮ್ಮ ಆಫೀಸ್ನಲ್ಲಿ ನಡೀಲಿ, ಅಥವಾ ಇನ್ನೆಲ್ಲೋ ನಡೀಲಿ, ಆ ನಡೆದ ಘಟನೆ ಹಿಂದೆ ದೇವರಿದ್ದಾನೆ, ಸರ್ವೋತ್ತಮನಿದ್ದಾನೆ, ಆ ಕಾರಣದಿಂದಲೇ ಹೀಗೆ ನಡೆದಿದೆ. ಹೀಗೆ ಒಂದೊಂದು ಘಟನೆಯಿಂದಲೂ ಭಗವಂತನ ಸರ್ವೋತ್ತಮತೆಯ ಚಿಂತನೆ ಸದಾ ನಮಗಿರಬೇಕು. ಆ ಕಾರಣಕ್ಕೆ ಈ ರೈವತಕ ಪರ್ವತದಲ್ಲಿ ವಿಹಾರಕ್ಕೆ ಅಂತ ಬಂದ ರಾಜನಿಗೂ ಕೃಷ್ಣ ಸುಮ್ಮನೆ ಬಿಡಲಿಲ್ಲ. ಬಂದದ್ದು ವಿಹಾರಕ್ಕೆ, ದ್ವಾರಕೆಯ ಸಂಪತ್ತೇನಿದೆ ಅಂತ ನೋಡಿ ಹೋಗಲಿಕ್ಕೆ. ಆದರೆ ಕೃಷ್ಣ ನಾರದರಿಗೆ ಪ್ರೇರಣೆ ಮಾಡಿಸಿ ಬರೀ ವಿಹಾರ ಮಾಡಿ ಹೋದರು ರಾಜರು ಅಂತ ಆಗಬಾರ್ದು, ನನ್ನ ಸನ್ನಿಧಿಗೆ ಬಂದಾಗ ನನ್ನ ಭಕ್ತರು ಆಸ್ತಿಕರು ಬಂದಿರ್ತಾರೆ, ದುರ್ಜನರಿಗೆ ಬೇಡ, ದುರ್ಯೋಧನಾದಿಗಳಿಗೆ ಬರದೇ ಹೋದರೆ ಬೇಡ, ಆದರೆ ನನ್ನ ಭಕ್ತರು ಬಂದಿರ್ತಾರೆ, ಅವರಿಗೆಲ್ಲ ನಾರದರ ಮೂಲಕ ವಿಹಾರ ಅನ್ನೋದು ನೆಪ, ದೇವರ ಸರ್ವೋತ್ತಮತ್ವ ತಿಳಿದು ಬಂದ್ವಿ ಅಂತ ಅನ್ನೋದಿದೆ ಅಲ್ಲ, ಅದು ಬಹಳ ಮಹತ್ವ ಅಂತ ತಿಳಿಸ್ತದೆ ಹರಿವಂಶ. ಹಾಗಾದರೆ ನಾವು ಇದನ್ನು ಅನುಸಂಧಾನಕ್ಕೆ ತರಬೇಕು. ನಾವು ವಿಹಾರಕ್ಕೆ ಹೋಗಲಿ, ಆಹಾರ ತಿನ್ನಲಿ, ಅಥವಾ ಜಲಪಾನ ಮಾಡಲಿ, ಇನ್ನೇನೋ ಕೆಲಸಗಳನ್ನು ಮಾಡ್ತಿರಲಿ, ನಮಗೆ ಬರಬೇಕಾದ ಆಲೋಚನೆ ಏನು ಒಳಗಡೆ ಇದ್ದರೆ ಇದೆಲ್ಲ ನಡೆಸ್ತಾ ಇರೋನು ಶ್ರೀಹರಿ, ಅವನು ಸರ್ವೋತ್ತಮ ಅನ್ನೋ ಆಲೋಚನೆಯಲ್ಲಿ ಅದು ನಡೀತಾ ಇರಬೇಕಂತ. ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ,
ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖ ಬಿತ್ತು ಕಾಯೋ ಕರುಣಾ ಸಾಗರ ಪಾಂಡುರಂಗ ನಿನ್ನ. ಎಂಥ ಮಾತು ನೋಡಿ. ದೇವರನ್ನು ಕೊಂಡಾಡುವ ಭಕ್ತರ ಸಂಘ ಸುಖ ನಮಗೆ ಕೊಟ್ಬಿಡು ಅಂತ ಕೇಳ್ತಾರೆ. ಹೇ ರಂಗ, ನಿನ್ನ ಕೊಂಡಾಡುವ ಅಂದ್ರೆ ಅರ್ಥ ಏನು? ನೀನೇ ಸರ್ವೋತ್ತಮ, ನೀನೇ ಜಗದ್ರಕ್ಷಕ, ನೀನೇ ಸರ್ವಾಂತರ್ಯಾಮಿ, ನೀನು ಸರ್ವಕರ್ಮಕರ್ತ, ನೀನು ಸರ್ವಕರ್ಮಭೋಕ್ತ, ನೀನು ಸರ್ವೇಶ್ವರ. ಹೀಗೆ ನಿನ್ನನ್ನು ಕೊಂಡಾಡುವ ನಿನ್ನ ಭಕ್ತರ ಸಂಘ ಸುಖವನ್ನು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇದು ಬೇಕಾದದ್ದು ನಮಗೆ. ಅದು ಭಗವದ್ಗೀತೆ ನೋಡಲಿ, ಅಲ್ಲಿ ಭಗವಂತನ ಪಾಲನೆ ಹ್ಯಾಕ್ ಬಂದಿದೆ, ನಮಗೆ ಹ್ಯಾಕ್ ಭಗವಂತ ಅದನ್ನು ಕನ್ವಿನ್ಸ್ ಮಾಡ್ತಾನೆ. ಭಾಗವತ ಚಿಂತನೆ ಮಾಡಲಿ, ಅಲ್ಲಿ ದೇವರ ಪಾರಮ್ಯ ಹ್ಯಾಕ್ ಬಂತು, ನಮಗದನ್ನು ಹ್ಯಾಕ್ ತಿಳಿಸ್ತಾ ಇದೆ. ಈ ಮೂಲಕವಾಗಿ ಭಗವಂತನ ಪಾರಮ್ಯ ತಿಳಿದ್ರೆ ಅವನ ಪ್ರೀತಿ, ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಅಂತ ಅರ್ಥ. ಇದೇ ಅಧ್ಯಾಯದಲ್ಲಿ ಮುಂದುವರೆದ ಮತ್ತೊಂದು ಭಾಗ ಅಂದರೆ ಆ ಭಗವಂತನ ಸರ್ವೋತ್ತಮತೆ, ಅಪಾರವಾದ ಅವನ ಶಕ್ತಿ. ಈ ವಿಷಯದಲ್ಲಿ ಪ್ರತ್ಯಕ್ಷ ನಿದರ್ಶನಗಳನ್ನು ಕೆಲವೊಂದನ್ನು ತೋರಿಸ್ತಾರೆ. ಮಹಾಭಾರತ ಆಧಾರಿತ, ಹರಿವಂಶ ಆಧಾರಿತ ಈಗ ನೋಡಿದ್ವಿ, ಮಹಾಭಾರತ ಆಧಾರಿತವಾದದ್ದನ್ನು ಭಗವತ್ಪಾದರು ಹೇಳ್ತಾರೆ. ಒಮ್ಮೆ ಕುಂತಿ ದೇವಿ ಕೃಷ್ಣ ಪರಮಾತ್ಮನ ಹತ್ರ ಅಪೇಕ್ಷೆ ಪಟ್ಟು ಕೇಳಿದ್ಲಂತೆ. ಏನು ಅಪೇಕ್ಷೆ ಪಟ್ಟು? ಕೃಷ್ಣ, ಎಲ್ಲ ರಾಜರಿಗಿಂತ ನಿನ್ನ ಪರಾಕ್ರಮ ದೊಡ್ಡದು ಅಂತ ನಾನು ಕಣ್ಣಾರೆ ನೋಡಬೇಕು ಅಂತ ಕೇಳಿದ್ದಂತೆ. ಭಕ್ತರಿಗೆ ಏನೇನೋ ಆಸೆ ಆಗ್ತದೆ, ಅವನ್ನೆಲ್ಲ ಸಂಗ್ರಹ ಮಾಡಿಕೊಡ್ತಾರೆ ಭಗವತ್ಪಾದರಿಗೆ. ಅವಳಿಗೆ ಅಪೇಕ್ಷೆ, ನಿನ್ನ ಶಕ್ತಿ ನೋಡಬೇಕು. ಎಂಥ ಶಕ್ತಿ ಅಂದರೆ ದೇವತೆಗಳನ್ನೂ ಸೋಲಿಸುವ ಶಕ್ತಿ ನಿಂದು, ದೇವತೆಗಳನ್ನೂ ಪರಾಭವಗೊಳಿಸುವಂಥ ಶಕ್ತಿ ನಿಂದು, ರಾಜನನ್ನೂ ಪರಾಭವಗೊಳಿಸುವಂಥ ಶಕ್ತಿ ನಿಂದು, ಭೀಷ್ಮ ದ್ರೋಣ ಅಶ್ವತ್ಥಾಮಾದಿಗಳನ್ನೂ ಸೋಲಿಸುವಂಥ ಶಕ್ತಿ ನಿಂದು. ಇದಿಷ್ಟು ನನಗೆ ಕಣ್ಣಾರೆ ಕಾಣಬೇಕು, ಹಾಗೆ ಮಾಡಿ ಅಂತ ಕೇಳಿದಂತೆ. ಯಾರಾದರೂ ಈಗಿನ ಕಾಲದಲ್ಲಿ ಇದ್ದರೆ ಏನಾದರೂ ಮೊಬೈಲ್ನಲ್ಲಿ ಹಳೇ ಒಂದು ರೆಕಾರ್ಡ್ ಇದೆ ತೋರಿಸ್ಬಿಡ್ತೀನಿ ಅಂತ ಅಂತ ಇದ್ರು. ಅವಳಿಗೆ ಹಾಗಲ್ಲ, ಪ್ರತ್ಯಕ್ಷ ನೋಡಬೇಕು ಅಂತ ಆಸೆ ಪಟ್ಟಳು. ಆಗ ಭಗವಂತ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪ ಎಲ್ಲರ ಜೊತೆಯಲ್ಲಿ ಯುದ್ಧಕ್ಕೆ ನಿಂತ. ಯುದ್ಧ ಪ್ರಾರಂಭ ಆಗಿ ಒಂದು ಕ್ಷಣ ಕಳೆದಿದೆ ಅಷ್ಟೇ, ಒಂದೇ ಕ್ಷಣ. ನಿಮಗೆ ಆಶ್ಚರ್ಯ ಆಗ್ತದೆ, ಒಂದು ಕ್ಷಣದಲ್ಲಿ ಎಲ್ಲರ ಕೈಯಲ್ಲಿದ್ದ ಆಯುಧಗಳಲ್ಲಿ ನಿರಾಯುಧರಾಗಿ ನಿಂತುಬಿಟ್ರೆ ಎಲ್ಲರೂ ಒಂದೇ ಕ್ಷಣದಲ್ಲಿ. ಕುಂತಿಗೆ ಕೃಷ್ಣ ಕೇಳಿದ, ನೋಡಿದ್ಯಾ? ನಮಸ್ಕಾರ ಮಾಡಿಬಿಟ್ಲಂತೆ ಕುಂತಿ ಕೃಷ್ಣನ. ನೋಡಿ ಹೇಳ್ತಾರೆ ಭಗವತ್ಪಾದರು, ಅದರ್ಶಯತ್ ಪಾಂಡವಾನ್ ಧಾರ್ತರಾಷ್ಟ್ರಾನ್ ಭೀಷ್ಮ ದ್ರೋಣ ದ್ರೌಣಿ ಕೃಪಾನ್ ಸಕರ್ಣ ನಿರಾಯುಧಾಶ್ಚಕ್ರ ಏಕಕ್ಷಣೇನ ಲೋಕಶ್ರೇಷ್ಠಾನ್ ದೈವತೈರಪ್ಯಜೇಯಾನ್. ನಿರಾಯುಧಾಶ್ಚಕ್ರ ಏಕಕ್ಷಣೇನ ಅಂತಂತ ಸಾಧ್ಯನೇ ಬೇರೆಯವರಿಗೆ. ಒಂದು ಕ್ಷಣದಲ್ಲಿ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪರನ್ನ ನಿರಾಯುಧರನ್ನು ಮಾಡ್ತಾನೆ ಅಂದರೆ ಅವರೇನು ಸಾಮಾನ್ಯರಿಲ್ಲ. ಅವರು ದೇವತೆಗಳನ್ನೂ ಕೂಡ ಯುದ್ಧ ಮಾಡಿ ಸೋಲಿಸಬಲ್ಲಂಥ ಬಹಳ ದೊಡ್ಡ ಶಕ್ತಿಯುತರು. ಅವರನ್ನು ಕೃಷ್ಣ ಹಾಗೆ ಮಾಡಿಬಿಟ್ಟು ಈ ರೀತಿ ಮಾಡಿದ್ರಿಂದ ಏನಾಯಿತು? ಅದಕ್ಕೊಂದು ಮಾತು ಹೇಳ್ತಾರೆ, ಪ್ರತ್ಯಕ್ಷಂವೋ ವೀರ್ಯಮಸ್ಯಾಸ್ತಿ ಕುಂತ್ಯಾ ಯುದ್ಧೇರ್ಥಿತ ಕೇಶವೋ ವೀರ್ಯಮಸ್ಮಿ. ಪ್ರತ್ಯಕ್ಷಂವೋ, ಇದು ಪ್ರತ್ಯಕ್ಷ ಪ್ರಮಾಣ ಸಿದ್ಧ. ಹಾಗಾಗಿ ಕೃಷ್ಣನ ಬಗ್ಗೆ ಯಾರೂ ಅಲ್ಲಗಳೆಯೋ ಹಾಗಿಲ್ಲ. ಆಮೇಲೆ ಬಂದವರು ಮಹಾಭಾರತವನ್ನು ಮೂಲ ಟೆಕ್ಸ್ಟ್ ಓದಲಿಲ್ಲ. ಅದೇ ನಮ್ಮಲ್ಲಿ ಒಂದು ಡ್ರಾಬ್ಯಾಕ್. ಈಗ ಮಹಾಭಾರತ ಏನಾಗಿದೆ ಅಂತ ಸುಮ್ಮನೆ ಹಂಗೆ ಒಂದೆರಡು ಮಾಹಿತಿ ಕೊಟ್ಟಿರುತ್ತೆ. ಮೂಲ ಟೆಕ್ಸ್ಟು ಓದದೆ ಸರಿಯಾಗಿ ಅವ್ರ ಬಾಯಲ್ಲಿ ಇವ್ರ ಬಾಯಲ್ಲಿ ಪ್ರವಚನ, ಕಥೆ ಗೀತೆ ಕೇಳಿಕೊಂಡು ಇಂಗ್ಲೀಷ್ನಲ್ಲಿ ಬರೆದರು. ಮೊದಲೊಬ್ಬರು ಬುದ್ಧಿವಂತರು ಅವರು ಇಂಗ್ಲೀಷ್ನಲ್ಲಿ ಬರೆದರು.
ಎಲ್ಲ ಕಡೆಯಲ್ಲಿ ಅತಿ ಹೆಚ್ಚು ಪ್ರಚಾರ ಕೊಟ್ಟರು. ಇಂಗ್ಲೀಷರ ಮೇಲೆ ಒಂದೇನೋ ಆಕರ್ಷಣೆ ಇದೆ ಅನ್ನಿಸ್ತದೆ. ಅದು ಏನು ವರ ಕೊಟ್ಟಿದ್ದಾರೆ ಏನೋ ಬ್ರಹ್ಮದೇವರು ಇಂಗ್ಲೀಷ್ ಭಾಷೆಗೆ ಭಾರಿ ವರ ಕೊಟ್ಟು ಕಳಿಸಿದ್ದಾರೆ. ಬೇರೆ ದೇಶಗಳಲ್ಲೆಲ್ಲ ಅದಕ್ಕಷ್ಟು ವರ ಇಲ್ಲ. ಮತ್ತೆ ಭಾರತದಲ್ಲಿ ಇಂಗ್ಲೀಷ್ ಭಾಷೆಗೆ ಬ್ರಹ್ಮದೇವರ ವರ ಬಹಳ ದೊಡ್ಡದಿದೆ. ಅವರು ಆ ರೀತಿ ಬರೆದದ್ದನ್ನೇ ಮೂಲ ಟೆಕ್ಸ್ಟ್ ನೋಡದೇ ಇದ್ದವು ಇದೇ ಮಹಾಭಾರತ ಅಂತ ಕೇಳ್ಕೊಂಡು ಎಷ್ಟು ಭ್ರಮೆ ಅಂದರೆ, ಮೂಲ ಸಂಸ್ಕೃತದ ಮಹಾಭಾರತದೊಳಗೂ ಕೂಡ ಇಲ್ಲದೆ ಇದ್ದದ್ದನ್ನು ತೆಗೆದುಹಾಕಿದ್ದು ಯೋಚನೆ ಮಾಡಲಿಲ್ಲ. ಇದು ಮಹಾಭಾರತ ಅಂತ ಕೇಳ್ಕೊಂಡು ಎಲ್ಲ ಕಡೆ ಹಬ್ಸಿದ್ರು. ಅದು ಹೇಗಿದೆ ಅಂದರೆ, ನೈಜ ಕೃಷ್ಣನ ಮಹತ್ವವನ್ನೇ, ಅವನಿಗಿರುವ ವ್ಯಕ್ತಿತ್ವವನ್ನೇ ಅಲ್ಲಿ ಚಿತ್ರಣ ಮಾಡ್ತೇನೆ ಒಂದು ಕಾದಂಬರಿ ಪುಸ್ತಕ ಬರೆದಾಗಿ ಬರೋದು. ಅಷ್ಟಕ್ಕೆ ನಿಲ್ಲಿಲ್ಲ. ಆ ಇಂಗ್ಲೀಷನ್ನು ನೋಡಿದ ಮತ್ತೊಬ್ಬ ಭೂಪ ಅದನ್ನು ಮತ್ತೆ ತನ್ನ ಭಾಷೆಯಲ್ಲಿ ಮತ್ತದನ್ನು ಟ್ರಾನ್ಸ್ಲೇಟ್ ಮಾಡಿದ. ಅದು ಕೆಲವು ಬಂಗಾಳಿಯಲ್ಲಿ, ಕನ್ನಡದಲ್ಲಿ, ಕೆಲವು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದರು ಭಾರತದಲ್ಲಿ. ಅದು ಇವತ್ತು ಮಹಾಭಾರತ ಅಂದ್ಕೊಂಡು ಭ್ರಮಿಸ್ತಾರೆ. ಆದರೆ ಭಗವತ್ಪಾದರು ಕೊಡೋ ನಿರ್ಣಯ ಎಷ್ಟು ಅದ್ಭುತ ಅಂದರೆ, ಇವೆಲ್ಲ ಮೂಲ ಟೆಕ್ಸ್ಟಿಗೆ ಅನುಗುಣವಾಗಿ ಬಂದದ್ದಲ್ಲ. ಮೂಲ ಮಹಾಭಾರತ ನೋಡ್ರಿ, ಅಲ್ಲೆಲ್ಲ ಕಡೆಯಲ್ಲೂ ಕೃಷ್ಣನ ಪಾರಮ್ಯವನ್ನು ಪ್ರಮಾಣಗಳಿಂದ ಸಿದ್ಧಪಡಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ಇದು ಒಂದು ಉದಾಹರಣೆ. ಕುಂತಿ ಸ್ವತಃ ಯುದ್ಧ ಮಾಡಲಿಕ್ಕೆ ಅಂತ ಕೃಷ್ಣನ ಕೇಳಿಕೊಂಡ್ರೆ ಒಂದು ಕ್ಷಣದಲ್ಲೇ ಕೃಷ್ಣ ನಿರಾಯುಧರನ್ನು ಮಾಡಿದ ಕಥೆ ಬರ್ತದಲ್ಲ. ಈಗಲಾದರೂ ಕೃಷ್ಣ ಸರ್ವೋತ್ತಮ ಅಂತ ಸಿದ್ಧವಾಗ್ತದೋ ಇಲ್ಲೋ ಅಂತ. ಇದೊಂದು ಅಂಶ. ಮತ್ತೊಂದು ಅಂಶ, ಈ ಸಂದರ್ಭದಲ್ಲಿ ಮಹಾಭಾರತದ ಕಥೆ ಹೇಳುವಾಗ ಭೀಮಸೇನ ಯುದ್ಧ ಮಾಡಿದ್ನಾ ಇಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಮಹಾಭಾರತ ನೋಡಿದರೆ ಭೀಮನು ಯುದ್ಧ ಮಾಡಬೇಕಾಯ್ತು. ಮಾಡಿದ ಅಂದರೆ ಕೃಷ್ಣನ ವಿರುದ್ಧನಾಗಿ, ಕೃಷ್ಣನ ವಿರೋಧಿಯಾಗಿ ಭೀಮ ಯುದ್ಧ ಮಾಡಿದ್ದ. ಭಾಗವತ ಧರ್ಮ ಏನಾಯಿತು? ನಿನ್ನೆ ಹೇಳುವಾಗ ಅವನ ಬಗ್ಗೆ ಭಾಗವತ ಧರ್ಮದ ಬಗ್ಗೆ ನೋಡ್ತಾ ಇದ್ದೀವಿ ನಾವು ಹಿಂದಿನ ಪ್ರವಚನಗಳಲ್ಲಿ. ಅದಕ್ಕೆ ಅದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾರೆ. ವ್ರತಂ ಭೀಮಸ್ಯಾಸ್ತಿ ನೈವಾಭಿಕೃಷ್ಣಂ ಇಯಾನೀತಿ ಸ್ಮಾಜ್ಞೆಯಾ ತಸ್ಯ ವಿಷ್ಣೋಃ ಚಕ್ರಂ ರಥಸ್ಯ ಅಗ್ರಹೀತ್ ಸಪ್ರಣಮ್ಯ ಕೃಷ್ಣಂ ಸತಂ ಕೇಶವೋಪಾಹರಚ್ಚ. ಇದು ಮಹಾಭಾರತದ ಬಗ್ಗೆ ಮತ್ತೊಂದು ದೊಡ್ಡ ಅಂಶವನ್ನು ನಿರ್ಣಯಿಸಿಕೊಳ್ಳುವ ಸಂದರ್ಭ. ಭೀಮ ಒಂದು ವ್ರತ ಮಾಡಿದ್ದಾನೆ, ಒಂದು ಪ್ರತಿಜ್ಞೆ ಮಾಡಿದ್ದಂತೆ. ಶ್ರೀಕೃಷ್ಣ ಪರಮಾತ್ಮನನ್ನು ಯಾವತ್ತೂ ಕೂಡ ನಾನು ಪ್ರತಿಯಾಗಿ ಯುದ್ಧ ಮಾಡಿ ಎದುರಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಇನ್ಯಾರು ಮಾಡಿಲ್ಲ ಇಂಥ ಪ್ರತಿಜ್ಞೆ. ಭೀಮ ಮಾಡಿದ ಪ್ರತಿಜ್ಞೆ, ಎಂದೂ ಕೂಡ ಕೃಷ್ಣನ ವಿರುದ್ಧ ನಾನು ಹೋರಾಡೋದಿಲ್ಲ, ಈ ಪ್ರತಿಜ್ಞೆ ಮಾಡಿದ್ದಾನೆ. ಇಲ್ಲೇನಾಗಿದೆ, ಕುಂತಿ ಕೇಳ್ಕೊಂಡಿದ್ದಾರೆ, ಎಲ್ಲರ ಜೊತೆ ಯುದ್ಧ ಮಾಡಬೇಕು ನೀನು ಅಂತ. ಮತ್ತೆ ಭೀಮನು ಮಾಡಲೇಬೇಕಾಯ್ತು. ಮಾಡಿದ್ನಲ್ಲ ಮತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ತಸ್ಯ ಆಜ್ಞೆಯ, ಶ್ರೀಕೃಷ್ಣನೇ ಆದೇಶ ಮಾಡಿಬಿಟ್ಟಂತೆ. ಆದೇಶ ಮಾಡಿದ್ದಕ್ಕೆ ಕೃಷ್ಣನ ಆದೇಶ ಅಂತ ಪಾಲನೆ ಮಾಡಿದಾಗ ತನ್ನ ವ್ರತ ಭಂಗ ಆಯಿತು ಅಂತಿಲ್ಲಂತೆ. ಅವಾಗೇನು ಮಾಡಿದ? ಯುದ್ಧ ಮಾಡಲಿಕ್ಕೆ ಅಂತ ಹೋಗಲಿಲ್ಲ. ಅಲ್ಲೊಂದು ರಥ ಇತ್ತು. ಆ ರಥದಲ್ಲಿ ಕೃಷ್ಣ ಕುಳಿತಿದ್ದ ಯುದ್ಧ ಮಾಡುವಾಗ ಆ ರಥಚಕ್ರವನ್ನು ಮಾತ್ರ ಗಟ್ಟಿ ಹಿಡ್ಕೊಂಡಂಥದ್ದು. ಬಿಲ್ಲಿಗೆ ಬಾಣಗಳನ್ನು ಹೂಡಿ ಕೃಷ್ಣನ ವಿರುದ್ಧ ಯುದ್ಧ ಮಾಡೋದಕ್ಕೂ ಅಲ್ಲಿದ್ದಂಥ ರಥಚಕ್ರವನ್ನು ಗಟ್ಟಿ ಹಿಡ್ಕೊಳ್ಳೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆಯೋ ಇಲ್ಲ. ಈ ವ್ಯತ್ಯಾಸವನ್ನು ತಿಳಿಸ್ತಾರೆ. ಗಟ್ಟಿ ರಥಚಕ್ರವನ್ನು ಹಿಡ್ಕೊಂಡು ಬಿಟ್ಟ, ಯುದ್ಧ ಮಾಡಲಿಲ್ಲ. ಆದರೂ ಶ್ರೀಕೃಷ್ಣ ತನ್ನ ಬಲ ತೋರಿಸಬೇಕು ಅಂತ ಹೇಳಿ ಆ ಭೀಮನನ್ನು ರಥದಿಂದ ಬಿಡಿಸಿ ದೂರಕ್ಕೆ ಅವನನ್ನು ಎಸೆದನಂತೆ. ಕೃಷ್ಣ ಎಸೆದ್ರೂ ಪರವಾಗಿಲ್ಲ, ನಾನು ಯುದ್ಧ ಮಾಡಲ್ಲ ಅಂತಿಲ್ಲ. ಈ ಅರ್ಥದಲ್ಲಿ ಭೀಮಸೇನನ ಜೊತೆಗೆ ಕೃಷ್ಣ ಎದುರು ಯುದ್ಧ ಮಾಡಲ್ಲ ಅಂತಾನಲ್ಲ ಇವ ಅಂತ ಹೇಳಿ ತಾನೇ ಮಾಡುವಂತ ಆದೇಶ ಮಾಡಿದರೂ ಮಾಡಲಿಲ್ಲ. ಅಷ್ಟು ಅವಿಚ್ಛಿನ್ನವಾದ ಭಾಗವತ ಧರ್ಮದ ನಿಷ್ಠೆ. ಅದಕ್ಕೆ ಅವನನ್ನು ರಥಚಕ್ರ ಹಿಡ್ಕೊಂಡಾಗಲೂ ದೂರದಲ್ಲಿ ಭೀಮಸೇನನ್ನು ಬಿಡಿಸಿ ಎಸೆದ ಅನ್ನುವ ಸಂದರ್ಭವನ್ನು ಮಹಾಭಾರತದ ವ್ಯಾಖ್ಯಾನ ಮಾಡಿಕೊಳ್ಳಿಕ್ಕೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ.
ಎಷ್ಟು ಭಕ್ತಿ ಇರಬೇಕು ಭೀಮಸೇನಿಗೆ ಇದರಿಂದಲೇ ಅರ್ಥ ಆಗ್ತದೆ. ನನ್ನನ್ನು ದೂರ ಎಸೆದ್ರೂ ಪರವಾಗಿಲ್ಲ, ನನಗೊಂದು ಏಟ್ ಹಾಕಿದ್ರೂ ಪರವಾಗಿಲ್ಲ, ನಾ ಮಾತ್ರ ಭೀಮನ ವಿರುದ್ಧ ಕೃಷ್ಣನ ವಿರುದ್ಧ ಯುದ್ಧ ಮಾಡಲ್ಲ ಅಂತಿದ್ದಂತೆ. ಇದು ಭೀಮಸೇನನ ಮಹಿಮೆ ಅಂತಾರೆ. ಅವನ ಧರ್ಮನಿಷ್ಠೆ, ದೈವಭಕ್ತಿ ಅಂತ ವಿವರಣೆ ಕೊಡ್ತಾರೆ. ಈ ಎಲ್ಲ ರಾಜರು ಕೂಡ ಶ್ರೀಕೃಷ್ಣನ ಜೊತೆ ಯುದ್ಧ ಒಂದಲ್ಲ ಒಂದು ಸಂದರ್ಭದಲ್ಲಿ ಮಾಡಿದವರೇ ಅಂತ. ಬರೀ ಮಾಡಿದವರೇ ಅಲ್ಲ, ತಮ್ಮ ಶಕ್ತಿ ಇದ್ದಷ್ಟು ಮಾಡಿದ್ದಾರೆ ಯುದ್ಧ. ಆದರೆ ಶಕ್ತಿ ಇದ್ದಷ್ಟು ಯುದ್ಧ ಮಾಡಿದ್ರು ಸೋಲು ಅನುಭವಿಸಿದ್ದು ಮಾತ್ರ ಅವರಿಗೇನು ಕಡಿಮೆ ಆಗಲಿಲ್ಲ. ಜರಾಸಂಧ ಸೋತ, ದುರ್ಯೋಧನ ಸೋತ, ಭೀಷ್ಮ ಸೋತಿದ್ದ, ದ್ರೋಣ ಸೋತ, ಕರ್ಣ ಸೋತಿದ್ದಾರೆ. ಈ ಸಂದರ್ಭದಲ್ಲಿ ಕುಂತಿ ಆಶ್ಚರ್ಯಪಟ್ಟು ಕೃಷ್ಣನಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾಳೆ. ಕೃಷ್ಣ, ಎಂಥ ಅದ್ಭುತ ನೀನು! ಏನು ಅದ್ಭುತ ಅಂದರೆ, ಜಗತ್ತಿನಲ್ಲಿ ನಿನ್ನಷ್ಟು ಪರಾಕ್ರಮಿನೇ ಯಾರೂ ಇಲ್ಲ ಅಂತ ನನಗೆ ನಿಶ್ಚಯ ಆಯಿತು ಅಂತಲ್ಲ. ಯಾರೂ ಇಲ್ಲ, ನಿನ್ನಷ್ಟು ಪರಾಕ್ರಮಿ ಯಾರೂ ಇಲ್ಲ. ಏವಂ ವಿಧಾನ್ಯದ್ಭುತಾನೀಹ ಕೃಷ್ಣೇ ದೃಷ್ಟಾನಿ ವಶ್ಯತ ಸಾಹಸ್ರತಶ್ಚ ತಸ್ಮಾತ್ ಏಷ ಹ್ಯದ್ಭುತೋ ಅತ್ಯುತ್ತಮಶ್ಚೇತ್ಯುಕ್ತ್ವಾ ನೇಮುಸ್ತೇಖಿಲಾ ವಾಸುದೇವಂ. ಇದು ಒಂದೇ ಅಂತ ಭಾವಿಸಬಾರ್ದಂತೆ ಭಗವತ್ಪಾದರು ಹೇಳೋದು. ಒಂದೊಂದು ಕಥೆ, ಎರಡೆರಡು ಕಥೆ ಅಂತ ಭಾವಿಸಬಾರ್ದು. ಸಾವಿರಾರು, ನೂರಾರು, ಸಾವಿರಾರು ಕಂಡು ಬಂದಿವೆ ಇಂಥ ಕಥೆಗಳು ಮಹಾಭಾರತದೊಳಗೆ. ಒಂದೊಂದು ಅದ್ಭುತವೇ ಆಗಿವೆ. ಅವುಗಳನ್ನೆಲ್ಲ ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು, ಅದನ್ನು ನೋಡಿ ಕೃಷ್ಣನ ಈ ಮಹಿಮೆಯನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಇದನ್ನೆಲ್ಲ ಕಂಡಂಥ ರಾಜರುಗಳು ಕುಂತಿ ಸಹಿತರಾಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಇದು ಅದ್ಭುತ, ಇದು ಅದ್ಭುತ ಅಂತ ಅನುಸಂಧಾನ ಮಾಡ್ತಾರೆ. ಇದು ಒಂದು ಅಂಶ. ಇನ್ನೊಂದು ಅಂಶ, ನಾರದರು ಪುರಾಣಗಳಲ್ಲಿಯೂ ಬರ್ತಾರೆ, ನಾರದರು ಮಹಾಭಾರತದಲ್ಲಿಯೂ ಬರ್ತಾರೆ, ಹರಿವಂಶದಲ್ಲಿಯೂ ಬರ್ತಾರೆ. ಪದೇ ಪದೇ ನಾರದರ ಮೂಲಕವಾಗಿ ಜಗತ್ತಿಗೆ ಇಂಥ ಕಥೆಗಳು ನಡೀತಾವಲ್ಲ. ಈ ನಾರದರ ಬಗ್ಗೆ ಒಂದು ವಿಶೇಷತೆಯನ್ನು ಹೇಳ್ತಾರೆ. ಯಾರು ಈ ನಾರದ? ಅವ್ರ ಗುರುಗಳು ಯಾರು? ಅವ್ರ ಪಾಠ ಕಲಿತದ್ದು ಯಾರತ್ರ? ಬೇಕೋ ಬೇಡ ಈ ವಿಷಯವು ನಮಗೆಲ್ಲ ಎಷ್ಟು ಸಲ ನಾರದರ ಬಗ್ಗೆ ಕೇಳ್ತೇವೆ ಪುರಾಣ ಹೇಳುವಾಗ. ಅವ್ರ ಗುರುಗಳು ಯಾರು ಅಂತ ಗೊತ್ತಿಲ್ಲ ಸರಿಯಾಗಿ. ಬಹಳ ಜನರಿಗೆ ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿರ್ಬೋದೇನು. ಮೇಲಾಗಿ ನಾರದರ ಬಗ್ಗೆ ಕೆಲವು ಕಡೆಯಲ್ಲಿ ಅಪಹಾಸದ ವರ್ಣನೆಯೂ ಮಾಡಿದ್ದಿದೆ. ಅಪಹಾಸ ಪುರಾಣ ಮಾಡಲ್ಲ, ಅವರ ಬಗ್ಗೆ ಒಂದೇನೋ ತಪ್ಪು ಚಿತ್ರಣ ಮಾಡ್ತಿರ್ತಾರೆ. ಇವತ್ತು ಮೀಡಿಯಾಗಳಲ್ಲಿ ನಾರದರು ಅಂದರೆ ಒಂದು ತಪ್ಪು ಕಲ್ಪನೆ ಕೊಡೋರು ಇದ್ದಾರೆ ಕೆಲವು. ಹಾಗೆ ಕೊಡಬಾರ್ದು. ಯಾಕಂದರೆ ಕಂಸನ ಹತ್ರ ಹೋದರು, ಅಲ್ಲೊಂದು ರೀತಿ ಹೇಳಿ ಬಂದರು. ಜರಾಸಂಧನ ಹತ್ರ ಹೋದರು, ಅಲ್ಲೊಂದು ರೀತಿ ಹೇಳಿದರು. ಹಿರಣ್ಯಕಶಿಪುನ ಹತ್ರ ಹೋದರು, ಅಲ್ಲೊಂದು ರೀತಿ ಹೇಳಿದರು. ಹೀಗೆಲ್ಲ ಕಥೆ ಹೇಳ್ತಾರಲ್ಲ. ಅದಕ್ಕೆ ಭಗವತ್ಪಾದರು ಒಂದು ನಿರ್ಣಯಿಸಿಕೊಡ್ತಾರೆ. ವಾಯುವಾಜ್ಞೆಯ ವಾಯು ಶಿಷ್ಯ ಸ ಸತ್ಯಂ ಇತ್ಯಾದ್ಯುಕ್ತ್ವಾ ನಾರದೋ ರುಕ್ಮಿಣೀ ಚ ಸ್ತುತ್ವಾ ಪುಷ್ಪಂ ಪಾರಿಜಾತಸ್ಯ ತತ್ವಾ ಯಯೋ ಲೋಕಂ ಕ್ಷಿಪ್ರಮಧ್ವ ಅಬ್ಜೋದ್ಭವಸ್ಯ. ನಾರದರು ಅಂದರೆ ವಾಯುದೇವರ ಹತ್ರ ಪಾಠ ಕೇಳಿದಾರಾದ್ದರಿಂದ ವಾಯುದೇವರ ಶಿಷ್ಯರು ಅಂತ ತಿಳಿಬೇಕಂತ ನೋಡಿ. ಈ ರಹಸ್ಯವನ್ನು ಭಗವತ್ಪಾದರೆ ಹೇಳ್ತಾ ಇರೋದು. ಅವರಿಗೆ ಪಾಠ ಮಾಡಿದವರು ವಾಯುದೇವರು. ಇಲ್ಲಿಗೆ ಕಳಿಸಿದ್ದು ಕೂಡ ಆಕಾಶ ಮಾರ್ಗವಾಗಿ ವಾಯುದೇವರು. ಹಾಗಾಗಿ ರೈವತಕ್ಕ ಪರ್ವತಕ್ಕೆ ಸ್ವಂತ ನಾರದರು ಬಂದರು ಅಂತ ಮಹಾಭಾರತದ ಕಥೆ ಕೇಳಿದಾಗ ಅನಿಸ್ತದೆ. ಸ್ವಂತ ಬಂದದ್ದಲ್ಲ, ನಾರದರು ವಾಯುದೇವರ ಪ್ರೇರಣೆಯಂತೆ ಬಂದರಂತೆ. ಬಂದು ಹಿಂದೆ ಹೇಳಿದಂತೆ ಕಥೆಯನ್ನು ಮಾಡಿ ಆಮೇಲೆ ತಾವು ತೆರಳುವ ಮುನ್ನ ಕೈಯಲ್ಲಿ ದೇವಲೋಕದ ಪಾರಿಜಾತ ಪುಷ್ಪ ತಗೊಂಡು ಬಂದಿದ್ರಂತೆ. ಅದನ್ನು ರುಕ್ಮಿಣಿ ಕೈಯಲ್ಲಿಟ್ಟು ಅವರಿಗೆ ನಮಸ್ಕಾರ ಮಾಡಿದ್ರಂತೆ. ರುಕ್ಮಿಣಿ ಕೊಟ್ಟು ನಮಸ್ಕಾರ ಮಾಡಿ ಬ್ರಹ್ಮಲೋಕಕ್ಕೆ ಅಂತ ತೆರಳಿದರು. ಹೀಗೆ ಕೃಷ್ಣ ರುಕ್ಮಿಣಿಯರ ಸಮಕ್ಷಮದೊಳಗೆ ವಾಯು ಶಿಷ್ಯನಾದಂಥ ನಾರದ ಭಕ್ತಿ ಮೆರೆದಂಥ ಚರಿತ್ರೆ ಇದು ಅಂತ ಅನುಸಂಧಾನ ಮಾಡಿರಿ. ಈ ರೀತಿ ಅದನ್ನು ನಿರ್ಣಯಿಸಿಕೊಳ್ಳ್ರಿ ಅಂತ ಭಗವತ್ಪಾದ ಹೇಳ್ತಾರೆ. ಇದು ಒಂದು ಸಂದೇಶ ನಮಗೆ ಕೊಡೋದು. ನಾವು
ಭಗವಂತನ ಪಾರಮ್ಯವನ್ನು ಚಿಂತಿಸಬೇಕಾದ್ರೆ ವಾಯುದೇವರ ಶಿಷ್ಯತ್ವವನ್ನು ವಹಿಸಬೇಕು ಅಂತ ಅರ್ಥ. ಹಾಗೇನೂ ದೇವರ ಸರ್ವೋತ್ತಮತೆಯನ್ನು ಹೇಳೋರು ಲೋಕದಲ್ಲಿದ್ದಾರೆ. ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತದೆ, ಇಲ್ಲ ಅಂತಲ್ಲ, ಅದು ಒಂದು ಭಕ್ತಿನೇ. ಆದರೆ ದೇವರಿಗೆ ಅತ್ಯಂತ ಪ್ರೀತಿ ಆಗುವ ಹಾಗೆ ಭಕ್ತಿ ಮಾಡಬೇಕಾದ್ರೆ ವಾಯುದೇವರ ಶಿಷ್ಯತ್ವವನ್ನು ವಹಿಸಬೇಕಂತೆ. ನಾರದರಂತೆ ವಾಯು ಶಿಷ್ಯತೆಯನ್ನು ವಹಿಸಿ ದೇವರಲ್ಲಿ ಭಕ್ತಿ ಮಾಡಿದರೆ ಅದು ಮತ್ತಷ್ಟು ಭಗವಂತನ ಪ್ರೀತಿ ಕಾರಣ ಆಗ್ತದೆ ಅಂತ ತಾತ್ಪರ್ಯವನ್ನು ಅನುಸಂಧಾನ ಮಾಡಿಸ್ತಾರೆ. ಇನ್ನು ಮುಂದೆ ರುಕ್ಮಿಣಿ ಕೈಯಲ್ಲಿ ನಾರದರು ಬಂದು ಯಾವಾಗ ಪಾರಿಜಾತ ಅನ್ನೋ ಪುಷ್ಪ ಕೊಟ್ಬಿಟ್ರು, ಅದನ್ನು ನೋಡಿದಾಗ ಅವರು ಯಾವಾಗಲೂ ತಲೆ ಮೇಲೆ ಮುಗಿಕೊಂಡಿರೋದು, ಅದರ ಸುಗಂಧ ಎಲ್ಲ ಕಡೆಯಲ್ಲಿ ಬೀರೋದು. ಆಗ ಸತ್ಯಭಾಮೆಯ ಮೂಗಿಗೂ ಹೊಡೆಯಿತು. ರುಕ್ಮಿಣಿಯ ಕೈಯಲ್ಲಿದ್ದ ನಾರದರು ಕೊಟ್ಟಂತಹ ಪಾರಿಜಾತ ಪುಷ್ಪ ಸತ್ಯಭಾಮೆಗೆ ಗೊತ್ತಾಯಿತು. ಕಥೆ ಹಾಗಿದೆ. ಸತ್ಯಭಾಮೆಗೆ ನನಗೂ ಬೇಕಾ ಪುಷ್ಪ ಅನ್ನೋ ಭಾವ ಬಂತು ಅಂತ ಒಂದು ಅಭಿಪ್ರಾಯ. ಪುರಾಣ ಮತ್ತು ಮಹಾಭಾರತ ನೋಡಿದಾಗ ರುಕ್ಮಿಣಿ ಸತ್ಯಭಾಮೆಯರ ಈ ಸಂದರ್ಭ ನೋಡಿದವರಿಗೆ ರುಕ್ಮಿಣಿನೇ ಬೇರೆ ಸತ್ಯಭಾಮೆನೇ ಬೇರೆ ಅನ್ನೋ ಹಾಗೆ ಅನಿಸ್ತದೆ. ಸಹಜ ಅಲ್ಲದೆ ಮತ್ತಿಬ್ಬರು ಜಗಳಾಡ್ತಾರೆ ಒಂದು ಪಾರಿಜಾತದ ಹೂವಿನ ಸಲುವಾಗಿ ಅಂತಂದರೆ ಆ ಜಗಳದ ಮಾತುಗಳಿರುವ ಸಂದರ್ಭ ಅವರಿಬ್ಬರನ್ನು ಬೇರೆ ಹೇಳಿ ತಿಳಿಸ್ತದಲ್ಲ. ವಸ್ತುಸ್ಥಿತಿಯನ್ನು ಹೇಳ್ತಾರೆ ಭಗವಂತ. ಅಪ್ಪಿ ತಪ್ಪಿಯು ರುಕ್ಮಿಣಿ ಸತ್ಯಭಾಮೆಯರನ್ನ ಬೇರೆ ಅಂತ ತಿಳಿದು ಹೇಳಿ ಇರ್ತಾರೆ. ಆ ಮಾತು ಸಾಕ್ಷಾತ್ ಸತ್ಯ ರುಕ್ಮಿಣಿ ತೇಕ ಸಂವಿತ್ ದ್ವಿಧಾ ಭೂತ ನಾತ್ರ ಭೇದೋಸ್ತಿ ಕಶ್ಚಿತ್. ಸಾಕ್ಷಾತ್ ಸತ್ಯ ರುಕ್ಮಿಣಿ, ರುಕ್ಮಿಣಿ ಬೇರೆ ಅಲ್ಲ, ಸತ್ಯಭಾಮೆ ಬೇರೆ ಅಲ್ಲ. ಆದರೆ ದ್ವಾಪರದಲ್ಲಿ ದ್ವಿಧಾ ಭೂತ ನ ಅತ್ರ ಭೇದ ಕಶ್ಚಿತ್ ಅಸ್ತಿ. ಅವರಿಬ್ಬರು ಬೇರೆ ಆದಂತೆ ತೋರ್ತಾರೆ, ಆದರೆ ಅವರಲ್ಲಿ ಸ್ವಲ್ಪವೂ ಭೇದ ಇಲ್ಲ. ತಥಾಪಿ ಸಾ ಪ್ರಮದಾನ ಸ್ವಭಾವ ಪ್ರಕಾಶನಾರ್ಥಂ ಕುಪಿತೇ ವಾಸ ಸತ್ಯ. ಇದರ ಮೇಲೆ ಪ್ರಶ್ನೆ ಬರ್ತದೆ. ಬೇರೆ ಅಲ್ಲ ಅಂತೀರಿ, ಸತ್ಯಭಾಮೆ ಬಹಳ ಸಿಟ್ಟಾಗ್ತಿದ್ಲು ಅಂತ ಕಥೆ ಹೇಳ್ತೀರಿ, ರುಕ್ಮಿಣಿ ಸಮಾಧಾನದಿಂದ ಇದ್ಲು ಅಂತ ಕಥೆ ಹೇಳ್ತೀರಿ. ಈ ಸಮಾಧಾನದಿಂದ ಇರೋದು ಸಿಟ್ಟಾಗೋದು ಅದಾದರೂ ಅವರಿಬ್ರು ಬೇರೆ ಕನಸಲಿಕ್ಕೆ ಕಾರಣ ಆಗ್ತದೋ ಇಲ್ಲೋ ಅದಕ್ಕೆ ವಿವರಣೆ ಕೊಡ್ತಾರೆ. ಸಿಟ್ಟ್ಯಾಕಾಗ್ತಿದ್ಲು ಅಂದರೆ ಸತ್ಯಭಾಮೆ ಪ್ರಮದಾನ ಸ್ವಭಾವ ಪ್ರಕಾಶನಾರ್ಥಂ. ಲೋಕದಲ್ಲಿ ಹೆಣ್ಣಿನ ಸ್ವಭಾವ ಸಾಮಾನ್ಯವಾಗಿ ಸತ್ಯಭಾಮೆ ತೋರಿಸೋ ಹಾಗೆಯೇ ಇರ್ತದಂತೆ, ಅದನ್ನು ತೋರಿಸ್ಲಿಕ್ಕೆ ಅವಳ ಆಗಲ್ಲ. ಹಿಂಗೆ ಕೇಳಿದಾಗ ಸ್ತ್ರೀಯರಿಗೆ ಸಿಟ್ಟು ಬರಬೇಡ. ಸತ್ಯಭಾಮೆ ಕೇಳ್ಕೊಳ್ಬೇಕು, ಇದನ್ನು ನಮಗಲ್ಲ, ಅವಳು ಹೇಳಿದ ಹಾಗೆ ಪ್ರಮದಾನ ಸ್ವಭಾವ ಪ್ರಕಾಶನಾರ್ಥಂ. ಲೋಕದಲ್ಲಿ ಸ್ತ್ರೀಯರ ಸ್ವಭಾವ ಹೇಗಿರ್ತದೆ ಅಂತ ಪ್ರಕಟಗೊಳಿಸಲಿಕ್ಕೆ ಕುಪಿತ ಇವ ಆಸ ಸತ್ಯ, ಅವಳು ಕೋಪಗೊಂಡಂತೆ ನಟಿಸ್ತಾ ಇದ್ರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ರುಕ್ಮಿಣಿಯ ಕಥೆ ಸತ್ಯಭಾಮೆಯ ಕಥೆ ಕೇಳುವಾಗಲಿಂದ ಈ ನಿರ್ಣಯ ನೆನಪಿರಬೇಕು. ಅವಳು ಸಿಟ್ಟು ಮಾಡಿಕೊಂಡದ್ದು, ಕೃಷ್ಣನ್ ಮಾತಾಡಿಸದೇ ಇದ್ದಂತಿದ್ದದ್ದು, ಸಿಡಿ 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 ಹಾದದ್ದು. ಯಾಕೆ ಅಂದರೆ ಆ ಹೂ ಅವಳ ಹತ್ರ ಇದೆ ನನ್ನ ಹತ್ರ ಇಲ್ಲಲ್ಲ ಅಂತಂದದ್ದು. ಲೋಕದಲ್ಲಿ ಹಾಗೆ ಅಲ್ವೇ, ಮನೆಯಲ್ಲಿರೋ ಕುಟುಂಬ ಸದಸ್ಯರಲ್ಲಿ ಹೆಣ್ಣುಮಕ್ಕಳ ಸ್ವಭಾವ ಹಾಗೆ ಇರ್ತದೆ, ಕಾಣ್ತೇವೆ ನಾವು. ಅವ್ರ ಹತ್ರ ಒಂದು ಹೆಚ್ಚಿಂದ ಬಂತು ಅಂದರೆ ತಮ್ಮ ಹತ್ರ ಬರೆದಿದ್ದಾಗ ಅವ್ರ ಮೇಲೆ ಇವ್ರು ಸಿಟ್ಟು ಮಾಡಿಕೊಡ್ತಾರೆ. ಒಂದು ಓಣಿಯಲ್ಲಿದ್ದಾಗಲೇ ಹಿಂಗಾಗ್ತದೆ, ಮನೆಯಲ್ಲಿದ್ದಾಗ ಆಗದೆ ಇರ್ತದ. ಒಂದೇ ಓಣಿಯಲ್ಲಿದ್ದರೇ ಆಗ್ತದೆ. ಇದನ್ನು ಲೋಕಕ್ಕೆಲ್ಲ ಪ್ರಕಟಗೊಳಿಸ್ತಾಳೆ. ಹಾಗಾಗಿ ಸತ್ಯಭಾಮ ರುಕ್ಮಿಣಿಯರಲ್ಲಿ ನಾವು ಭೇದ ತಿಳಿಯೋದು ಸರಿಯಲ್ಲ ಅಂತ ಭಗವತ್ಪಾದ ವ್ಯಾಖ್ಯಾನ ಮಾಡ್ತಾರೆ. ಸಾಕಂ ರುಕ್ಮಿಣ್ಯ ರಾಜಮಧ್ಯೆ ಪ್ರವೇಶಾತ್ ತವಾದೃಶೆ ಪುಷ್ಪದಾನಾಚ್ಯ ದೇವಿ ಕೋಪಾನನಂ ದರ್ಶಯಂತಿ ಮುವಾಚ ವಿಡಂಬನಾರ್ಥಂ ಕಾಮಿಜನಸ್ಯ ಕೃಷ್ಣ. ಶ್ರೀಕೃಷ್ಣ ರುಕ್ಮಿಣಿಯರ ಜೊತೆಗೆ ರಾಜರ ಸಭೆಯೊಳಗೆ ಮಧ್ಯದಲ್ಲಿ ಕುಳಿತದ್ದು
ಆ ರುಕ್ಮಿಣೀ ದೇವಿಯನ್ನು ನಾರದರು ಬಂದು ಹೂಗಳನ್ನು ಬೇರೆ ಕೊಟ್ಟದ್ದು, ಪಾರಿಜಾತ ಹೂವನ್ನು. ಆ ಕೊಡುವಾಗ ನಾರದರು ಇನ್ನೊಂದು ಹೂ ತೆಗೆದು ಸತ್ಯಭಾಮೆಗೂ ಕೊಟ್ಟೆ ಹೋಗಬೇಕೋ ಬೇಡವ, ಅವ್ರು ಕೊಡದೇ ಇದ್ದದ್ದು. ಅವಳಿಗೆ ಮಾತ್ರ ಕೊಟ್ಟರಲ್ಲ, ಅವಳು ಮಾತ್ರ ರಾಜರ ಸಭೆಯಲ್ಲಿ ಕೃಷ್ಣನ ಹತ್ರ ಕೂತ್ಕೊಂಡು ಅವಳಿಗೆ ಎಲ್ಲ ಸ್ತೋತ್ರ ಅಂತ ಈ ಭಾವನೆ ಲೋಕಕ್ಕೆ ತೋರೋ ಹಾಗೆ ಸತ್ಯಭಾಮೆ ಕೋಪ ತೋರಿಸಿದ್ದು. ಶ್ರೀಕೃಷ್ಣನು ಕೂಡ ಆಗ ನಟನೆ ಹಾಗೆ ಮಾಡ್ತಾನಂತೆ. ರುಕ್ಮಿಣಿಯೂ ನಟನೆ ಮಾಡ್ತಾಳೆ, ಸತ್ಯಭಾಮೆಯೂ ಮಾಡ್ತಾಳೆ, ಕೃಷ್ಣನೂ ಮಾಡ್ತಾನೆ ಅಂತಂತ. ಕೃಷ್ಣ ಯಾವ ಥರ ಮಾಡ್ತಾನೆ? ಕಾಮಿಜನಸ್ಯ ಅಂತ, ಕಾಮಿಜನರನ್ನು ಅನುಸರಿಸುವಂತೆ ಕೃಷ್ಣನೂ ಮಾಡ್ತಾನೆ. ಅಯ್ಯೋ ನಿನಗಿಲ್ಲ ಅಂತ ಯಾಕೆ ವ್ಯಥೆ ಪಡ್ತೀನಿ, ನಿನಗೂ ಕೊಡಿಸ್ತೇನೆ ಅಂತ ಕೃಷ್ಣ ಅಂದಿರ್ಬೇಕು, ಹಾಗೆ ಮಾಡ್ತಾನೆ. ಯಾಕೆಂದರೆ ಅವಳನ್ನು ಸಮಾಧಾನ ಮಾಡಬೇಕು ಅಂತ ತೋರಿಸ್ಬೇಕಲ್ಲ. ದಾತಾಸ್ಮ್ಯಹಂ ಪಾರಿಜಾತಂ ತರುಂತ ಇತ್ತೇವ ತತ್ರಾಗಮದ್ವಾಸವೋಪಿ. ಕೃಷ್ಣ ಸತ್ಯಭಾಮೆ ಮುನಿಸ್ಕೊಂಡಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಅವಳು ಬಳಿಗೆ ಹೋಗ್ತಂತೆ. ಯಾಕೆ ಸಿಟ್ಟಾಗಿದ್ದಿ ಸತ್ಯಭಾಮೆ, ಏನು ಕಾರಣ ಅಂತ ಕೇಳಿ ಅವಳು ಎಲ್ಲೋ ನೋಡ್ಕೊಂಡು ಮಾತಾಡಿಸ್ತಾಳೆ. ಮಾತಾಡಿಸ್ಬೇಡ ನನ್ನ, ನೀನು ಬರಬೇಡ ನನ್ನ ಹತ್ರ ಅಂತ ಅವಳು ಅನ್ಬೇಕು. ಇವನು ಅವಳ ಹಿಂದಿಂದೆ ಇವಳು ಹಿಂದಿಂದೆ ಹೋಗಬೇಕು. ಕೊನೆಗೆ ಅವಳಿಗೆ ಪಾರಿಜಾತ ಬೇಕಾಗಿದೆ ಅಂತ ತಿಳಿದಿದೆ ಅಂತ ಅನಿಸಿ ಅಷ್ಟೇ ತಾನೇ ನಿನಗೂ ಕೊಡ್ತೇನೆ ಅಂತ ಮಾತುಕೊಂಡು, ಹೀಗೆಲ್ಲ ಕಥೆ ಪುರಾಣದಲ್ಲಿ ವರ್ಣನೆ ಆಗಿದೆ. ಅದಕ್ಕೆ ಭಗವತ್ಪಾದರು ನಿರ್ಣಯ ಕೊಟ್ಟರು, ಇದೆಲ್ಲ ದೇವರು ಮಾಡಿದ ವಿಡಂಬನೆ ಅಂತ ತಿಳಿರಿ. ಇಷ್ಟಾಗೋ ಅಷ್ಟರಲ್ಲಿ ವಿಚಿತ್ರ ಅಂದರೆ, ದೇವೇಂದ್ರ ಕೃಷ್ಣನ ಬಳಿಗೆ ಬಂದಂತ. ಕೃಷ್ಣನ ಬಳಿಗೆ ಬಂದು ಕೇಳ್ಕೊಳ್ತಾ ಇದ್ದ. ದೇವೇಂದ್ರನ ತಾಯಿ ಅದಿತಿ ದೇವಿ, ಅವಳು ಧಾರಣ ಮಾಡ್ತಾ ಇದ್ದಂಥ ಕುಂಡಲಗಳನ್ನು ನರಕಾಸುರ ಅಪಹರಣ ಮಾಡಿಬಿಟ್ಟಿದ್ದ. ನರಕ ಅಪಹರಿಸಿದಾನೆ ಅಂತ ಹೇಳಿ ದೇವೇಂದ್ರ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾ, ನನ್ನ ತಾಯಿಯ ಕುಂಡಲ ನನಗೆ ತಂದು ಕೊಡ್ಲಿಕ್ಕೆ ಆಗಲ್ಲ ನರಕನಿಂದ, ನೀನೇನಾದರೂ ಮನಸ್ಸು ಮಾಡಿದರೆ ಆ ಕುಂಡಲ ತಂದು ಕೊಡ್ಬೋದು, ಹಾಗಾಗಿ ನನ್ನ ಅಮ್ಮನ ಅಪೇಕ್ಷೆ ಇದೆ, ಆ ಕುಂಡಲ ಬೇಕು, ಅದಕ್ಕೆ ನೀನು ಅದನ್ನು ಮಾಡಿಕೊಡು ಪ್ರಾರ್ಥನೆ ಮಾಡಿ. ಅವನೇನು ಸಾಮಾನ್ಯನಿರಲಿಲ್ಲ ನರಕಾಸುರ. ಎಲ್ಲ ದೇವತೆಗಳ ಮನೆಗೆ ಹೋಗೋದು, ಅಲ್ಲಲ್ಲಿ ಇದ್ದಂಥ ಅಮೂಲ್ಯ ವಸ್ತುಗಳನ್ನು ಅಪಹರಿಸೋದು, ತನ್ನ ಊರಿಗೆ ತಂದು ಅದನ್ನು ಇಟ್ಕೊಂಡು ಭಾಳ ದೊಡ್ಡ ಮ್ಯೂಸಿಯಮ್ಮೇ ಮಾಡಿದ್ದಂತೆ ನರಕಾಸುರ. ನರಕಾಸುರನ ಪಟ್ಟಣದ ಹೆಸರು ಪ್ರಾಗ್ಜ್ಯೋತಿಷ ಅಂತ. ಆ ಪ್ರಾಗ್ಜ್ಯೋತಿಷಪುರದೊಳಗೆ ವಾಸ ಮಾಡಿಕೊಂಡಿದ್ದ. ಗಿರಿದುರ್ಗ, ಶಸ್ತ್ರದುರ್ಗ, ಜಲದುರ್ಗ ಅಂತ ನಿರ್ಮಾಣ ಮಾಡಿಕೊಂಡಿದ್ದ. ಬ್ರಹ್ಮದೇವರ ವರ ಇತ್ತು. ಹಿಮಾಲಯ ಪರ್ವತದ ಒಂದು ಭಾಗದಲ್ಲಿ ಅವನ ಪಟ್ಟಣ ಇತ್ತಂತೆ. ಇನ್ಯಾರೋ ಪಟ್ಟಣದ ಒಳಗೆ ಪ್ರವೇಶಿಸಲಿಕ್ಕೆ ಅವಕಾಶವೇ ಇಲ್ಲ. ತಾನು ಮಾತ್ರ ಆಕಾಶ ಮಾರ್ಗವಾಗಿ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ಕೊಂಡು ಬರ್ತಿದ್ದ. ಎಲ್ಲ ದೇವತೆಗಳ ಮನೆಗೆ, ನಾಗಲೋಕಕ್ಕೆ, ಕಿನ್ನರರ ಮನೆಗೆ, ಎಲ್ಲ ಕಡೆ ಹೋಗ್ತಿದ್ದ, ಎಲ್ಲೇ ಬೇಕಾದಲ್ಲಿ ಹೋಗ್ತಿದ್ದ. ಈ ರೀತಿ ಅವನ ವ್ಯಾಪಾರ, ಅವನ ದೌಷ್ಟ್ಯ. ಎಂಥ ದೌಷ್ಟ್ಯ ಅಂದರೆ ಬರೀ ವಸ್ತುಗಳನ್ನು ಕಳ್ತನ ಮಾಡೋದ್ರಲ್ಲಿ ಅಷ್ಟೇ ಅಲ್ಲ, ಅಲ್ಲಲ್ಲಿ ಋಷಿ ಕನ್ಯೆಯರು ಎರಡೆರಡು ಜಡೆಗಳನ್ನು ಹಾಕ್ಕೊಂಡು ಇನ್ನೂ ವಿವಾಹ ಆಗಿಲ್ಲ ಅಂತ ತಿಳಿದ ಕೂಡಲೇ ಆ ಎರಡೂ ಜಡೆಯಿಂದ ಕನ್ಯೆಯರನ್ನು ಹಿಡಿದು ತಂದು ತನ್ನ ಭೋಗಕ್ಕೆ ಅಂತ ಬಂದೀಖಾನೆಯಲ್ಲಿ ಇಡ್ತಿದ್ದ. ರಾಜರ ಕನ್ಯೆಯರು, ದೇವಲೋಕದ ಕನ್ಯೆಯರು, ಗಂಧರ್ವ ಕನ್ಯೆಯರು, ನಾಗ ಕನ್ಯೆಯರು, ಎಲ್ಲೆಲ್ಲಿ ಕನ್ಯೆಯರು ಅಂತ ಗೊತ್ತಾದರೆ ಸಾಕು ಅವರನ್ನು ಬಂದೀಖಾನೆಯಲ್ಲಿ ಇಟ್ಬಿಡ್ತೀವಿ. ಇಷ್ಟು ನೀಚ. ಎಷ್ಟು ಜನ ಆಗಿದ್ವಿ ಇವರೆಲ್ಲ ಸೇರಿ ಅಂದರೆ 16,100 ಜನ ಕನ್ಯೆಯರಾಗಿದ್ದೀವಿ. ಅವರೆಲ್ಲರನ್ನ ಬಂಧನದಿಂದ ಮೋಚನೆ ಮಾಡಿಸಬೇಕಾಗಿದೆ. ಕರ್ಣಕುಂಡಲನ್ನು ತಂದು ಕೊಡಬೇಕಿದೆ ಅದಿತಿಗೆ. ಇಂದ್ರ ಪ್ರಾರ್ಥಿಸ್ತಾನೆ, ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯಂತೆ ಕೃಷ್ಣ ಸತ್ಯಭಾಮೆಯನ್ನು ಬರ್ತೇನೆ ಎಂದದ್ದಕ್ಕೆ ಅವಳನ್ನು ಕೂಡಿಸ್ಕೊಂಡು ದ್ವಾರಕಾಪಟ್ಟಣದಿಂದ ನರಕಾಸುರನ ಪ್ರಾಗ್ಜ್ಯೋತಿಷಪುರಕ್ಕೆ ಅಂತ ಹೊರಟ. ಪ್ರಾಗ್ಜ್ಯೋತಿಷಪುರದಲ್ಲಿ ಯುದ್ಧ ಮಾಡಿದ. ಮೊದಲು ಗಿರಿದುರ್ಗ, ಶಸ್ತ್ರದುರ್ಗ, ಜಲದುರ್ಗಗಳನ್ನು ತನ್ನ ಆಯುಧಗಳಿಂದ ಕತ್ತರಿಸಿ
ನರಕನನ್ನು ಕೊಂದು 16,100 ಜನ ಸ್ತ್ರೀಯರನ್ನು ಬಂಧನದಿಂದ ಬಿಡಿಸಿದ. ಅಲ್ಲಿದ್ದಂಥ ಕರ್ಣಕುಂಡಲಗಳನ್ನು ಭೂದೇವಿ, ನರಕನ ತಾಯಿ, ನರಕನ ಕೊಂದ ಮೇಲೆ ಕೃಷ್ಣನಿಗೆ ತಂದು ಅರ್ಪಣೆ ಮಾಡಿದ್ಲಂತೆ. ಕೃಷ್ಣ, ಈ ಕರ್ಣಕುಂಡಲ ತಗೋ. ಇನ್ನೂ ಬೇರೆ ಬೇರೆ ದೇವತೆಗಳ ಸಂಪತ್ತನ್ನು ಅರ್ಪಿಸಿದ್ರು. ಆ ಸಂಪತ್ತನ್ನು ತಗೊಂಡು ದೇವಲೋಕಕ್ಕೆ ಅಂತ ಕೃಷ್ಣ ಕೊಡ್ತಾನೆ. ಇಂದ್ರನ ಮನೆಗೆ ಹೋದಾಗ ಅಲ್ಲಿದ್ದ ಅದಿತಿ ದೇವಿಗೆ ಕರ್ಣಕುಂಡಲಗಳನ್ನು ಕೊಟ್ಟು ಅಲ್ಲಿಂದ ಬರುವಾಗ ಪಾರಿಜಾತ ಕೊಡ್ತೇನೆ ಅಂತಂದಿದ್ದಾನೆ ಕೃಷ್ಣ. ಆಕಾಶ ಮಾರ್ಗವಾಗಿ ಬರುವಾಗ ಆ ನಂದನವನದಲ್ಲಿ ಪಾರಿಜಾತ ಕಾಣಿಸ್ತದೆ. ಅದು ಬೇಕು ಅನ್ನೋದಕ್ಕೆ ಅದಕ್ಕೆ ಯಾಕಷ್ಟು ವೆಚ್ಚ ಪಡ್ತಿ ಸತ್ಯಭಾಮ ಅಂತ ಕಿತ್ತಿಕೊಟ್ಟಿರ್ತಾರೆ. ಇಂದ್ರ ಯುದ್ಧಕ್ಕೆ ನಿಂತ. ಇಂದ್ರನನ್ನು ಸೋಲಿಸಿ ಜೊತೆಗಿದ್ದ ಅವನ ಸೈನಿಕರನ್ನು ಸೋಲಿಸಿ ಅವನ ಅಹಂಕಾರವನ್ನು ಮುರಿದ. ಸತ್ಯಭಾಮೆಗೂ ಕೂಡ ಪಾರಿಜಾತ ಸಿಗುವ ಹಾಗೆ ಮಾಡಿದ ಅಂತ ಪಾರಿಜಾತಾಪಹಾರಕ. ಈ 16,100 ಜನ ಸ್ತ್ರೀಯರಿಗೆ ಬೇರೆ ಗತಿ ಇಲ್ಲ ಅಂತ ಆಯಿತು. ಮನೆಗೆ ಹೋದ್ರು ಇಲ್ಲಿ ಯಾರೂ ವಿವಾಹ ಮಾಡಿಕೊಳ್ಳಲ್ಲ, ಮನೆಯಲ್ಲೂ ನಮ್ಮನ್ನು ಸೇರಿಸಲ್ಲ, ನಮ್ಮ ಸ್ಥಿತಿ ಏನಿನ್ನು ಕೃಷ್ಣ ಅಂತ ಅವನನ್ನು ಶರಣು ಬಂದದ್ದಕ್ಕೆ ತಾನೇ ವಿವಾಹ ಮಾಡಿಕೊಂಡ ಅನ್ನೋ ಕಥೆ. ಮಧ್ಯದಲ್ಲಿ ನರಕನೊಟ್ಟಿಗೆ ಯುದ್ಧ ಮಾಡ್ತಾ ಕೃಷ್ಣನಿಗೆ ಪುರಾಣ ಹೇಳುವ ಹಾಗೆ ಆಯಾಸ ಆಯಿತು ಅಂತ ಹೇಳ್ತಾರೆ. ಬಿಲ್ಲನ್ನು ಸತ್ಯಭಾಮನೇ ತಗೊಂಡ್ಲಂತೆ. ಯುದ್ಧ ಮಾಡಿದ್ರು ನರಕನೊಟ್ಟಿಗೆ, ಭಾರಿ ಯುದ್ಧ ಮಾಡ್ತಾಳೆ. ಆಮೇಲೆ ಮತ್ತೆ ಕೃಷ್ಣ ಚೇತರಿಸಿಕೊಂಡು ಅವಳನ್ನು ಕೂಡಿಸಿ ತಾನು ಯುದ್ಧ ಮಾಡಿ ನರಕನನ್ನು ಗೆದ್ದ ಅಂತ ಈ ಕಥೆಯೂ ಬರ್ತದೆ. ಈ ಕಥೆಯನ್ನು ಭಗವತ್ಪಾದರು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಇಂದ್ರ ಪ್ರಾರ್ಥನೆ ಮಾಡಿದ್ದು, ಪ್ರಾಗ್ಜ್ಯೋತಿಷಪುರಕ್ಕೆ ಕೃಷ್ಣ ಹೋದದ್ದು, ದುರ್ಗಗಳ ಭೇದಿಸಿದ್ದು, ನರಕನ ಮಂತ್ರಿ ಹಾಗೂ ಬೇರೆ ಬೇರೆ ಸೈನಿಕರನ್ನು ಕೊಂದದ್ದು, ಕೊನೆಗೆ ನರಕನನ್ನು ಕೊಂದದ್ದು, ಭೂಮಿಯಿಂದ ಸ್ತೋತ್ರ ಮಾಡಿಸಿಕೊಂಡದ್ದು, ಇದೆಲ್ಲ ಕಥೆಗಳನ್ನು ವಿಸ್ತಾರವಾಗಿ ಹೇಳ್ತಾರೆ. ಈ ಚರಿತ್ರೆ ಹೇಳುವ ವಿಶೇಷ ಏನು ಅಂತ ನಾವು ಕೇಳ್ಬೋದು. ಬ್ರಹ್ಮಾದಿಗಳಿಂದ ವರ ಪಡೆಯಬಹುದು ಅಸುರರು, ಆದರೆ ಕೃಷ್ಣನ ಶಕ್ತಿ ಮುಂದೆ ಅವರದ್ದೇನಲ್ಲ ಅಂತ ತಿಳಿಸೋದು ಒಂದು. ಯಾಕೆಂದರೆ ನರಕನಿಗೆ ವರ ಕೊಟ್ಟದ್ದು ಬ್ರಹ್ಮದೇವರು. ಬರೀ ಅವನಿಗಷ್ಟೇ ವರ ಅಲ್ಲ, ಅವನು ವಾಸ ಮಾಡ್ತಿದ್ದ ಪಟ್ಟಣಕ್ಕೂ ವರ ಇತ್ತು. ಏನು ವರ? ಯಾರಿಂದಲೂ ನಿನ್ನ ಪಟ್ಟಣಕ್ಕೆ ಪ್ರವೇಶನೇ ಇಲ್ಲ, ಇಂಥವೆಲ್ಲ ಸವಲತ್ತು ಪಡೆದಿರ್ತಾರೆ. ಅದಕ್ಕೆ ದೇವರು ತೋರಿಸ್ತಾನೆ, ನೀವೆಷ್ಟೇ ಸವಲತ್ತು ಪಡ್ಕೊಳ್ರಿ, ನನ್ನ ಮುಂದೆ ನಿಮ್ಮ ಆಟ ಏನು ನಡೆಯಲ್ಲ ಅಂತ. ಈಗೆಲ್ಲ ಸವಲತ್ತು ಪಡೆಯೋದು ಅನ್ನೋದು ಒಂದು ವ್ಯಸನ ಆಗಿಬಿಟ್ಟಿದೆ ಎಲ್ಲ ಕಡೆಯಲ್ಲಿ. ಜಗತ್ತು ಬೇರೆ ಬೇರೆ ಥರದ ಸವಲತ್ತನ್ನು ಪಡೆದು ದೈವದಿಂದ ವಿಮುಖರಾಗ್ತದೆ. ದೇವರನ್ನ, ಧರ್ಮವನ್ನು ದ್ವೇಷಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದು ಸ್ವಲ್ಪ ದಿವಸ ಆಗ್ತದೆ. ಒಂದು ಸಲ ಏಟು ಹಾಕಿದ ಅಂದರೆ ಮತ್ತೆ ಏಳಲಿಕ್ಕಿಲ್ಲ, ಹಂಗಾಗ್ತದೆ. ಹಾಗೆ ಬ್ರಹ್ಮದೇವರಿಂದ ಸವಲತ್ತು ಪಡೆದು ಪಟ್ಟಣ ಮಾಡಿಕೊಂಡು ಅವಧ್ಯತ್ವ ವರ ಪಡೆದು ಇಂದ್ರಾದಿಗಳ ವಿರುದ್ಧ ಯುದ್ಧ ಮಾಡಿ ಅವ್ರ ಮನೆಯಲ್ಲಿದ್ದ ಸಂಪತ್ತನ್ನು ದೋಚಿ ಕಳ್ಳ ಸ್ತ್ರೀಯರನ್ನು ಅಪಹರಿಸಿಕೊಂಡು ತನ್ನ ಭೋಗಕ್ಕೆ ಅಂತ ತಂದಿಟ್ಟುಕೊಂಡು ಭಾರೀ ಮೆರಿತೇನೆ ಅಂತ ಹೋಗಿದ್ದ. ಇದೆಲ್ಲ ನರಕಾಸುರನ ಕಥೆ. ಇವನು ಎಷ್ಟು ದೊಡ್ಡ ಕ್ರಿಮಿನಲ್ ಇರ್ಬೋದು ನೋಡಿ. ಈಗೆಲ್ಲ ಮೋಸ್ಟ್ ವಾಂಟೆಡ್ ಅಂತ ಕರೀತಾರಲ್ಲ, ಅವರೆಲ್ಲ ಇವ್ರ ಸಂತತಿಯಲ್ಲಿ ಬಂದವರಷ್ಟೇ, ಅವನಷ್ಟು ಯಾರೂ ಇಲ್ಲ. ಉದ್ದೇಶ ಏನು? ಎಲ್ಲೂ ರಾಜಕುಮಾರಿಯರು ಅಂತ ಬದುಕಬಾರ್ದು. ಅವರಿದ್ದರೆ ರಾಜಕುಮಾರಿಯರನ್ನು ಮದುವೆ ಮಾಡಿ ಮತ್ತೊಬ್ಬ ಕ್ಷತ್ರಿಯರಿಗೆ ಕೊಟ್ಬಿಡ್ತಾರೆ. ಮತ್ತೆ ಸಂತತಿ ಬೆಳೀತದೆ. ಸಂತತಿ ಬೆಳೆದ್ರೆ ಈ ಭೂಮಿ ನಮ್ಮ ವಶದಲ್ಲಿರಲ್ಲ. ಹಾಗಾಗಿ ಕನ್ಯೆಯರನ್ನೆಲ್ಲ ನಾನು ಹಾಳು ಮಾಡ್ತೇನೆ ಅನ್ನೋದು ಅವರ ಉದ್ದೇಶ ಆಗಿರ್ತದೆ. ನರಕಾಸುರ ಜರಾಸಂಧ ರಾಜಕುಮಾರಿಯಲ್ಲೂ ಉಳಿಬಾರ್ದು. ಉಳಿದ್ರೆ ನಮಗೆ ಆಪತ್ತು, ನಮ್ಮ ಅಧೀನ ಇರಲ್ಲ. ಅವರನ್ನೆಲ್ಲ ಬಂಧೀಖಾನೆಗೆ ಹಾಕಿ ಭೈರವ ಅನ್ನೋ ಯಾಗ ಮಾಡಿ ಬಲಿ ಕೊಟ್ಟುಬಿಟ್ರೆ ಭೂಮಿ ನಮ್ಮ ಕೈಯಿಂದ ತಪ್ಪಲ್ಲ ಅಂತ ಅವನು ಯೋಚನೆ ಮಾಡಿದ್ದ. ಇದು ಅಘೋಷಿತವಾದ ಒಪ್ಪಂದ. ಅಘೋಷಿತ ಒಪ್ಪಂದ ನರಕಾಸುರನಿಗೂ ಜರಾಸಂಧನಿಗೂ. ಈ ಥರ ಒಳಗೆ ಒಪ್ಪಂದ ಮಾಡಿಕೊಂಡು ಕನ್ಯೆಯರನ್ನು ನೀನು ಹಾಳು ಮಾಡು, ರಾಜಕುಮಾರರನ್ನು ನಾನು ಕೊಲ್ತೇನೆ, ಬಲಿ ಕೊಡ್ತೇನೆ. ಇನ್ಯಾರಾದರೂ ಅಡ್ಡಿ ಬಂದರೆ ಭೂಮಿ ಮೇಲೆ ನಮ್ಮ ವಿರುದ್ಧ ಬ್ರಹ್ಮವರ ಇರೋದರಿಂದ ನಾವು ಅವರನ್ನು ಇಲ್ಲ ಅಂತ ಅನಿಸ್ಬಿಟ್ರೆ. ಇದು ದ್ವಾಪರದಲ್ಲಿ ಆದಂತಹ ಒಂದು ದೊಡ್ಡ ದಿವಾಳಿತನ ಅಂತ ಹೇಳ್ಬೋದು.
ಇದಕ್ಕೆ ವಿರುದ್ಧ ಯಾರು ದಂಡೆ ಹೇಳಲಿಕ್ಕೆ ಸಾಧ್ಯ ಹೇಳಿ? ಜರಾಸಂಧನ ವಿರೋಧ ಕಟ್ಕೊಳ್ಳಿಕ್ಕೆ ಯಾವ ರಾಜರಿಗೂ ಧೈರ್ಯ ಇಲ್ಲ. ನರಕನ ವಿರುದ್ಧವಾಗಿ ದಂಡೆ ಹೇಳೋಣ ಅಂದರೆ ಬ್ರಹ್ಮ ವರ ಕೊಟ್ಬಿಟ್ಟಿದ್ದಾನೆ, ಯಾರಿಗೂ ಕೂಡ ಧೈರ್ಯ ಇಲ್ಲ, ಧೈರ್ಯ ಸಾಕು. ಸೋತ್ರು ಅಂತೇಳಿ ವಿರೋಧ ಎತ್ತಿದ್ರೆ ಸಾಕು. ನಮಗೆ ಯಾಕೆ ಬಿಡಪ್ಪ ಅನ್ನೋ ಕಾಲ ಆವಾಗಲೂ ಬಂದಿತ್ತಂತೆ. ಅದಕ್ಕೆ ದೇವತೆಗಳೆಲ್ಲ ಇನ್ಯಾರಿಂದಲೂ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ಒಬ್ಬನೇ ಸಮರ್ಥ ಅಂತ ಅವನನ್ನು ಕರೆಸಿ ಅವನ ಮೂಲಕ ನರಕನ ಸಂಹಾರ ಮಾಡಿ ಲೋಕಕ್ಕೆ ಶಾಂತಿಯನ್ನು ಉಂಟು ಮಾಡಿದರು. ಸತ್ಯಭಾಮಿಯು ಕೂಡ ಬಲವನ್ನು ಮೆರೆದು ನರಕ ಸತ್ತ ಮೇಲೆ ಇಷ್ಟು ಸ್ತ್ರೀಯರಿಗೆಲ್ಲ ಬಂಧನ ಮೋಚನೆ ಆಯಿತು. ಒಬ್ಬ ಹಿರಿಯರು ಹೇಳ್ತಾರೆ, ನಿಜವಾಗಲೂ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದಾದರೆ ಮಹಿಳಾ ದಿನಾಚರಣೆ ಅಂತ ನರಕನನ್ನ ಕೃಷ್ಣ ಸಂಹರಿಸಿದ ದಿನವೇ ನಿಜವಾಗಲೂ ಮಹಿಳೆಯರಿಗೆ ಸ್ವಾತಂತ್ರ್ಯ ಬಂದ ದಿನ ಅಂತ ಒಬ್ಬ ಹಿರಿಯರು ಹೇಳ್ತಿದ್ರು. ಇದು ಸತ್ಯ. ಅಷ್ಟು ಸಂಖ್ಯೆಯಲ್ಲಿ ಅವರನ್ನು ಬಂಧನದಲ್ಲಿಟ್ಟವರನ್ನು ಕೊಂದು ತನ್ನ ಪರಾಕ್ರಮ ಮೆರೆದು ಕೃಷ್ಣ ಅವರಿಗೆಲ್ಲ ಬಾಳ ಕೊಡಲಿವೆ. ಈ ಸತ್ಯವನ್ನು ಆಲೋಚಿಸದೆ ಕೃಷ್ಣನ ವ್ಯಕ್ತಿತ್ವವನ್ನು ತಿರುಚಿದ್ರೆ ಏನರ್ಥ? ಈ ಚರಿತ್ರೆ ಬಹಳ ವಿಸ್ತಾರವಾದದ್ದು. ಅಷ್ಟು ಸಮಯ ಇಲ್ಲದೆ ಇದ್ದದ್ದಕ್ಕೆ ಸಂಕ್ಷಿಪ್ತವಾಗಿ ಚರಿತ್ರೆಯ ಜೊತೆಯಲ್ಲಿ ಇವತ್ತು ಹಂಚಿಕೊಂಡಿದ್ದೇನೆ. ಈ 20ನೇ ಅಧ್ಯಾಯದಲ್ಲಿ ನರಕಾಸುರನೊಟ್ಟಿಗೆ ಯುದ್ಧ ಮಾಡಿದ ಪ್ರಸಂಗ 86ನೇ ಶ್ಲೋಕದಿಂದ ಪ್ರಾರಂಭ ಆಗಿದೆ. ಮುಂದುವರೆದ ಭಾಗದ ಪ್ರವಚನವನ್ನು ಮುಂದಿನ ವಿದ್ವಾಂಸರು ಹೇಳಲಿಕ್ಕೆ ಅನುಕೂಲ ಆಗಲಿ ಅಂತ 20ನೇ ಅಧ್ಯಾಯದ 86ನೇ ಶ್ಲೋಕ ಶ್ರೀಕೃಷ್ಣ ನರಕನನ್ನು ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿ ಯುದ್ಧ ಮಾಡ್ತಾನೆ ಅನ್ನೋ ಸಂದರ್ಭ ಅಲ್ಲಿವರೆಗೂ ಪ್ರವಚನ ಮಾಡಿದ್ದೇನೆ. ಇದೆಲ್ಲ ನಮಗೊಂದು ಭಾಗ್ಯ. ಮಹಾಭಾರತ ತಾತ್ಪರ್ಯ ನಿರ್ಣಯ ಹೇಳುವ ಭಾಗ್ಯ. ಗುಲ್ಬರ್ಗದ ರಾಯರ ಮಠದ ಸನ್ನಿಧಿಯಲ್ಲಿ ಈ 3-4 ದಿನ ತಾತ್ಪರ್ಯ ನಿರ್ಣಯದ ಒಳ್ಳೆಯ ಘಟ್ಟ. ತಾತ್ಪರ್ಯ ನಿರ್ಣಯ ಅಂದರೆ ಮೊದಲನೇ ದಿನ ಹೇಳಿದ ಹಾಗೆ ಆನಂದ ತೀರ್ಥ ಭಗವತ್ಪಾದರ ಒಂದು ಪ್ರತೀಕ, ತತ್ವದರ್ಶಿಗಳಾದ ಆನಂದ ತೀರ್ಥರ ಒಂದು ಪ್ರತೀಕ. ಆ ಪ್ರತೀಕದಂತಿರುವ ಕೃತಿಯಲ್ಲಿ ಯಾವ ಘಟ್ಟ ತೆಗೆದಾಗ ಏನು ವಿಷಯ ಬರ್ತದೆ ಅದು ನಮಗೊಂದು ಸಂದೇಶ ಕೊಡ್ತಾ ಹೋಗ್ತದೆ. ಅಷ್ಟು ಅದ್ಭುತವಾದ ಶಕ್ತಿ ಇರುವ ಗ್ರಂಥವನ್ನು ಒಂದು ವರ್ಷದ ಪೂರ್ತಿ ಜ್ಞಾನಯಜ್ಞದ ಮೂಲಕ ಎಲ್ಲರಿಗೂ ಅದರ ವಿಷಯ ಗುಣಪಡಿಸಬೇಕು ಅನ್ನುವ ಕಾರ್ಯ ಹಮ್ಮಿಕೊಂಡದ್ದು ಶ್ರೀಮಠ. ಈ ಮಠದ ಎಲ್ಲ ಸದಸ್ಯರು, ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಅವರೆಲ್ಲರೂ ಕೂಡ ಈ ಸಂಕಲ್ಪ ಮಾಡಿದ್ದಾರೆ ಮತ್ತು ಇಲ್ಲಿರುವ ಭಕ್ತರು ಸಹಕಾರ ಕೊಡ್ತಾ ಇದ್ದೀರಿ. ನಿಮ್ಮನ್ನೆಲ್ಲ ಅಭಿನಂದಿಸಿ ಸಾಧ್ಯವಾದರೆ ಮತ್ತೊಂದು ಬಾರಿ ಇದೇ ತಾತ್ಪರ್ಯ ನಿರ್ಣಯದ ಪ್ರವಚನಕ್ಕೆ ಬೇರೆ ಬೇರೆ ವಿದ್ವಾಂಸರು ಬಂದ ಹಾಗೆ ನನ್ನನ್ನು ಮರೆಯದೇ ಇರಲಿ ಅಂತ ನಿಮ್ಮನ್ನು ಒಂದು ಮಾತನ್ನು ಕೇಳಿಕೊಂಡು ಈ ಪ್ರವಚನದ ಸಮರ್ಪಣೆಯನ್ನು ಗುರುಗಳಲ್ಲಿ ಅಂತರ್ಯಾಮಿಯಾದ ಭಗವಂತನಲ್ಲಿ, ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ